ಇರಲಿ ಅವು ಮಕ್ಕಳು ಹಂಗೆ ಮಾಡಿದ್ರೆ ಚಂದ ಅನ್ನಿಸ್ತದೆ. ಏನಪ್ಪ ಪಾರಿವಾಳ ಗಗನಕ್ಕೆ ಹಾರ್ತಂದ್ರೆ ಚಲೋ ಅನ್ನಿಸ್ತದಿಲ್ಲ? ಹಂಗೆ ಮಕ್ಕಳು ಮನ್ಯಾಗ ಓಡಾಡಿದ್ರನ್ನ ಆ ಮನೆ ಶೃಂಗಾರ. ಅವೇನೋ ಇರುತ್ತಲ್ಲ ಪ್ಯಾಕೆಟ್, ಏನು ಮಹೇಶ್ ವಿಮಲ್ ಅಂತ ನೋಡ್ರಿ. ನಮ್ಮ KSRTC ಬಸ್ಸಿನ ಮೇಲೆ ಅಡ್ವರ್ಟೈಸ್ ಮಾಡ್ಯಾರಿ, ವಿಮಲ್ ಬಾಯಾಗ ಹಾಕಿ ನೋಡಿ ಕೇಸರಿ ಅಂತ. ಯಾರೂ ಮಾಡಲ್ಲ. ಯಾಕೆ ಮಾಡಲ್ಲ? ನೀವು ಹಂಗೆ ತಿನ್ನಂಗಿಲ್ಲ. ಮತ್ತೇನದು ಬಸ್ ಪುಕಟಾಗ್ಯಾವ ನಿಮಗೆ? ಏನು ಸಿದ್ದರಾಮಯ್ಯ ಸಾಹೇಬರು ನಿಮಗೆ ಹೋಟೆಲೊಂದು ಪುಕಟ್ ಮಾಡಿದ್ರೆ ಮುಗಿದ ಹೋಯ್ತು. ಮತ್ತೇನದು? ನಾವು ಬಯಸೋದಿಲ್ಲ ಭೋಗ, ಅವರೆಲ್ಲ ಭೋಗಿಸೋದು ಯೋಗ. ಇಷ್ಟೇ ಫರಕದ. ಭೋ ಯೋ ಎರಡು ಶಬ್ದರಲ್ಲೇ. ಹಾಗೆ ಲಗ್ನಕ್ಕೆ ಒಪ್ಪಿಗೆ ಕೊಡ್ತಾ ಇದ್ದಾಳ. ಇವು ಶಬ್ದಗಳು ಸ್ವಲ್ಪ ಬಹಳ ಗಂಭೀರ ಅದಾವ್ರಿ, ನಿಮ್ಗೆ ಅರ್ಥ ಆಗ್ತದಿಲ್ಲ ಗೊತ್ತಿಲ್ಲ. ಆದರೂ ಕೂಡ ಜೀವನ ಯೋಗ ಆಯಿತು ಅಂದರೆ ಸರ್ವಕಾಲದಲ್ಲಿ ಮನುಷ್ಯನಿಗೆ ಸಂತೋಷ ಪ್ರಾಪ್ತಿಯಾಗ್ತದೆ. ಮನಸ್ಸು ಭೋಗದಲ್ಲಿ ವಿಲೀನ ಆಯಿತು ಅಂತಂದರೆ ಎಲ್ಲ ಇದ್ದು ಎಲ್ಲರೊಳಗಿದ್ದು ಎಲ್ಲ ಉಟ್ಟು ತಿಂದು ಉಂಡು ಕೂಡ ಅಸುಖಿಯಾಗಿರ್ತಾನೆ ಮನುಷ್ಯ. ಅದಕ್ಕೆ ಜೀವನ ಯೋಗಗೊಳ್ಳಬೇಕು. ಭೀಮಾಂಬಿಕೆಯ ಲಗ್ನ ನಿಡಗುಂದಿಕೊಪ್ಪದಲ್ಲಿ ಪುಡ್ಡಪ್ಪ ಧರ್ಮರ ಮನೆಯ ಮಗಳು ಎನ್ನ ಪುರಪ್ರವೇಶ, ಎನ್ನ ಮನೆ ಪ್ರವೇಶ, ಮನಿ ತುಂಬುವ ಗೃಹಲಕ್ಷ್ಮಿಯಾಗಿ ಭೀಮಾಂಬ ನನ್ನ ವಾತ್ಸಲ್ಯದ ಪುತ್ರನಾಗಿರತಕ್ಕಂಥ ಒಗದಾಡಪ್ಪನ ಧರ್ಮಪತ್ನಿಯಾಗಿ, ಮನೆಯ ಸೊಸೆಯಾಗಿ, ನಾರಿಕುಲ ದಿನಮಣಿಯಾಗಿ ಬರುತ್ತಾಳೆ ಅಂತ ಸಂತಸದ ಸಂಭ್ರಮದೊಳಗೆ ಆ ಲಗ್ನವನ್ನು ಅದ್ಧೂರಿಯಾಗಿ ಬಹಳ ಸುಂದರವಾಗಿ ಅಭ್ಯಾತವಾಗಿ ಅದನ್ನೆಲ್ಲ ತಯಾರಿ ಮಾಡ್ತಾರೆ. ಆ ಬಳಿಕ ಆಗಿನ ಕಾಲದಲ್ಲೆಲ್ಲ ಲಗ್ನಕ್ಕೆ ಹೋಗಬೇಕಾಗಿತ್ತು ಅಂತಂದ್ರೆ ಎತ್ತಿನ ಬಂಡೆಗಳಿಂದ ಹೋಗ್ತಾ ಇದ್ರು. ಎತ್ತಿಗೆಲ್ಲ ಸ್ವಚ್ಛ ಮೈ ತೊಳೆದು ಎಲ್ಲ ಸುಂದರ ಸಾಮಾನುಗಳು ಹಾಕಿ, ಮೈ ಮೇಲೆ ಜೂಲ್ ಹಾಕಿ, ಕೊರಳು ಸರ ಗೆಜ್ಜೆ ಸರ ಕಟ್ಟಿ, ರೆಬ್ಬಿನೋ ಹೀಗೆಲ್ಲ ಮಾಡಿ ಬಣ್ಣದ ಬಾರ್ಕೋಲ ಗಾಡಿಗಳಿಗೆಲ್ಲ ಬಿಸಿಲು ಮಳೆಗಳ ರಕ್ಷಣೆ ಆಗಬೇಕಂತ ಮ್ಯಾಲೆಲ್ಲ ಅದೇನು ಮಾಡ್ತಿದ್ರು ಗವೈಗಳ. ಅವ್ರು ಪೇಟೆಕ್ಕೆ ಎಡಸಲ್ಕತ್ತಾರ. ಅವರು ಅದೇನು ಛತ್ತ ಅಂತ ಮಾಡ್ತಿದ್ರು. ಬಹಳ ಹೋಗೋದು ವೈಶಿಷ್ಟ್ಯ ರೀ. ಅಣ್ಣಂದಿರು ಸಕ್ಕರಪ್ಪ, ಅರ್ಜುನಪ್ಪ, ಸಹೋದರಿ ಭೀಮಾಂಬಿಕೆಯ ಲಗ್ನ ಉತ್ಸವದಲ್ಲಿ ಕಂಕಣಬದ್ಧಾಗಿ ಅವರಿಗೆ ರಾತ್ರಿ ಹಗಲೇ ಗುರುತಾಗ್ತಾ ಇಲ್ಲಂತ ಅಷ್ಟು ಚೆನ್ನಾಗಿ ನೂರಾರು ಗಾಡಿಗಳಿಂದ ನಿಡಗುಂದಿಕೊಪ್ಪಕ್ಕೆ ಎಲ್ಲ ಆಪ್ತರನ್ನು, ಗ್ರಾಮದಲ್ಲಿರ್ತಕ್ಕಂಥ ನಾಗರಿಕರನ್ನು, ಬಂಧು ಬಳಗವನ್ನು ನೆರವೇರಿಸಿಕೊಂಡು ಎಲ್ಲ ಥರದ ಅವರ ಉಪಚಾರ, ಅವರ ಸೇವೆ, ಆಹಾರದಲ್ಲಿ, ನಾಷ್ಟಾದಲ್ಲಿ, ಸ್ನಾನಾದಿಗಳಲ್ಲಿ ಪೂರ್ವ ತಯಾರಿ ಮಾಡಿಕೊಂಡು 101 ಗಾಡಿಗಳನ್ನು ಹೂಡಿಕೊಂಡು ಮದುಮಗಳಾದ ಭೀಮಾಂಬಿಕೆಯನ್ನು ಜೊತೆ ಕರೆದುಕೊಂಡು ಕೊಪ್ಪದ ಗ್ರಾಮಕ್ಕೆ ಹೋಗ್ತಾ ಇದ್ದಾರೆ. ಆಗಿನ ಕಾಲದಲ್ಲಿ ಬೀಗರ ದಿಬ್ಬಣ ಅಂತಂದ್ರೆ ಏನು ಭಾಳ ಸಂತೋಷ ನೋಡ್ಬೇಕ್ರಿ, ವೈಶಿಷ್ಟ್ಯ ಭಾಳ. 3 ದಿನದ ಲಗ್ನಗಳ್ರಿ ಅವಾಗ. ಈಗೆಲ್ಲ
ಸುಮ್ಮನೆ ಆ ಕಡೆದೊಂದು ಪಕ್ಷಿ ಹಾರಿ ಬಂದು ಒಂದು ಮಿನಿಟ್ ಕೂತು ಮತ್ತೆ ಹಾಗೆ ಜಿಗಿತದ ಪಂಕ ಎತ್ತಿ ಹಂಗೀಗ ಲಗ್ನಗಳಿಲ್ಲ. ಬರ್ರಂತ ಬರೋದ್ರೆ ತಿಲ್ಲೇನು ಇದ್ದದ್ದು ಇರ್ಲಾರ್ದು ನೋಡೋದು, ಲಗ್ನ ಮಾಡಿದ್ರು ಇಲ್ಲ ಅಂತಂದ್ರೆ ಇಲ್ಲ. ಅಲ್ಲಿ ಗಾಡ್ಯಾಗ ಹತ್ತಾಗನ ಇಸ್ಪೇಟ್ ಪ್ಯಾಕೆಟ್ಗಳು ಕಿಶದ ಹಾಕೊಂಡು ಬರ್ತಿರ್ತಾರೆ. ನಿಮ್ಮೂರಾಗಲ್ಲ ಆ ಕಡೆದು ಹೇಳ್ತೀನಿ. ಅವು ತಂದು ಅವರು ರಾತ್ರಿ ಬೆಳಗಾನ ಎದ್ದು ಕರೆದು ತಯಾರು ಮಾಡಿ ತಗೊಂಡು ಬಂದ ಒಳಕ್ಕೆ ಇಲ್ಲೇನಾರು ಇತ್ತು ನಾಷ್ಟ ಚಲೋ ಇರಲಿಲ್ಲ ಅಂತಂದ್ರೆ ಅವರು 10-8 ಹುಡುಗರು ಕೂಡಿ ಇಸ್ಪೇಟ್ ಪ್ಯಾಕೆಟ್ ಒಂದು ಕಿಶದಾಗ ಹಾಕ್ಕೊಂಡು ಎಲ್ಲರ ಕಂಟಿ ತೆಳಗೆ ಹೋಗಿ ಕೂತು ಚಾಲು ಮಾಡಿದ್ರೆ ಆಟ ಅಂದ್ರೆ ಇವ್ರ ಲಗ್ನ ಮುಗಿದು ಊಟ ಮುಗಿದು ಊರಿಗೆ ತಯಾರಾದರೂ ಅವ್ರಿಗೆ ಹೆಸರಾಗಲ್ರಿ. ಇವೆಲ್ಲ ನಮ್ಮ ಲಗ್ನಗಳು. ಯಾಕೆ ಈ ಮಾತು ನಿಮ್ಗೆ ಎಚ್ಚರಿಕೆ ಕೊಡ್ತೀನಿ ಅಂತಂದ್ರೆ, ನಾವು ಯಾವ ಕಾರ್ಯಕ್ಕೆ ಹೋಗ್ತೀವೋ ಆ ಕಾರ್ಯದೊಳಗೆ ಯಾವುದೋ ಅಂಥ ಕೆಟ್ಟ ಕೆಲಸ ಆಗಿರಬಾರ್ದು. ನಾವು ಬಂದಿದ್ದು ಎದರ ಸಲುವಾಗಿ, ನಾವು ಮಾಡೋ ಕೆಲಸ ಏನು ಅನ್ನೋದನ್ನು ಮೈತುಂಬ ಕಣ್ಣಾಗಿ ಎಚ್ಚರಿಕೆಯಿಂದ ಕಾರ್ಯಕ್ರಮಕ್ಕೆ ಹೋಗಬೇಕೇ ವಿನಃ ಅದನ್ನು ಕರೆದದ್ದು ನಾವು ಸ್ವಲ್ಪ ಮರ್ಯಾದೆ ಬೇಕಲ್ಲ. ಲಗ್ನಕ್ಕೆ ಹೋದಲ್ಲಿ ಶರೆ ಕುಡಿಬಾರ್ದು, ಲಗ್ನಕ್ಕೆ ಹೋದಲ್ಲಿ ಇಸ್ಪೇಟ್ ಆಡಬಾರ್ದು. ಆ ಬಳಿಕ ಏನಾದರೂ ಸ್ವಲ್ಪ ಅವ್ರ ಕಡೆ ಇವ್ರ ಕಡೆ ಹೆಚ್ಚು ಕಡಿಮೆ ಆಗ್ತಿರ್ತದೆ. ಅದನ್ನು ಯಾರಿಗೂ ಕಾಣಲಾರ್ದಂಗೆ ಮುಚ್ಕೊಂಡು ಬರಬೇಕೆಲ್ಲ. ಆಗಿದ್ದು ಸ್ವಲ್ಪ ಊಟನಲ್ಲರೇ ಆಗಲಿ, ನಾಷ್ಟದಲ್ಲರೇ ಆಗಲಿ, ಕರೆಯುವುದ್ರೊಳಗಾಗರೆ ಆಗಲಿ, ನಿಮ್ಮನ್ನು ಗೌರವಿಸೋದ್ರಲ್ಲಿ ಆಗಲಿ ಕೆಲವೊಂದು ಆಗ್ತಿರ್ತಾವೆ. ಅದನ್ನು ಹೆಂಗೆ ಮಾಡಬೇಕಂದ್ರೆ, ನಮ್ಮ ಮದುವೆ ನಮ್ಮ ಕಾರ್ಯಕ್ರಮ ಇದ್ದಾಗ ನಮಗೆಷ್ಟು ಭಯ ಇರ್ತದಲ್ಲ, ಆ ರೀತಿಯಾಗಿ ಊರಲ್ಲಿ ಯಾವ ಧರ್ಮದ ಕಾರ್ಯ ಇದ್ರೂ ಕೂಡ ಮರ್ಯಾದೆಯನ್ನು ಹೋಗಲಾರ್ದಂಗೆ ಕೆಲಸ ಮಾಡುವುದೇ ಮನುಷ್ಯನ ಕರ್ತವ್ಯ. ಎಲ್ಲ ಚಲೋ ಮಾಡೋದನ್ನು ಒಬ್ಬೊಬ್ಬರು ಅಂತಿರ್ತಾರೆ. ನೋಡ್ಬೇಕ್ರಿ ಮಾತುಗಳವರು ಭಾಳ ಡೇಂಜರ್ ಮಾತಾಡ್ತಾರೆ. ಏನು ಮಾಡ್ಯಾನ ಮಗ, ಅದೊಂದು ಮಾಡಿದ್ರೆ ಭಾಳ ಚಲೋ ಆದಿತ್ತು ಎಲ್ಲ ಇದ್ದು. ಮತ್ತು ಏನಪ್ಪ ಈಗ ಮದುವೆ ಒಳಗೆ ಕೊಳ್ಳಾರ ದಿನಸಗಳು ಅಂದ್ರೆ 2-3 ಉಳ್ದಾವ್ರಿಗೆ. ಮದುವೆಯವರು ಲಗ್ನಕ್ಕೆ ಬರೋವ್ರಿಗೆ ಕುಡಿಯೋರು ಇದ್ರಿಂದ ದಾರು ಕೊಡಬೇಕು, ಹಚ್ಕೊಂಡು ಸ್ವಲ್ಪಲ್ಲೇ ಊಟಿನಲ್ಲಿ ಹೆಚ್ಚು ಕಡಿಮೆ ಆದ್ರೆ, ಲೇಟ್ ಆದ್ರೆ, ಹಿಂಗೆ ಎಲ್ಲವೂ ಕೂಡ ಹೊಟ್ಟೆಯಾಗ ಹಾಕ್ಕೊಂಡು ಸಹಿಸ್ಕೊಂಡು ಒಟ್ಟು ಆ ಮಕ್ಕಳದ ಕಲ್ಯಾಣ ಆಗಲಿ. ಊಟಿದ್ರೇನು ಇರಲಿಕ್ಕೇನು, ನಾವು ಬಂದಿದ್ದು ಅವರಿಗೆ ಆಶೀರ್ವಾದ ಮಾಡಕ್ಕೆ, 100 ವರ್ಷ ಚೆನ್ನಾಗಿ ಅವರು ಬದುಕಲಿಕ್ಕೆ. ಹೇ ದೇವರೇ, ಅವರಿಗೆ ಆಯುಷ್ಯ, ಆರೋಗ್ಯ, ಜ್ಞಾನ, ಬುದ್ಧಿ ಮತ್ತು ಈ ಶರೀರ ಕೂತ್ರೂ ಕರಗುತ್ತದೆ, ಮಾಡಿದ್ರೂ ಹೋಗ್ತದೆ. ಅದಕ್ಕೆ ಮಾಡಿ ಊಟ ಮಾಡುವಂಗೆ ಒಳ್ಳೆಯ ಬುದ್ಧಿ ಕೊಡ್ರಿ ಅಂಥೇಳಿ ನಾವು ಆ ಮಕ್ಕಳಿಗೆ ತುಂಬು ಹೃದಯದಿಂದ ಆಶೀರ್ವಾದ ಮಾಡುವುದೇ ನಮಗೆ ಕರೆದಿದ್ದು ಕರ್ತವ್ಯ ಅಂಥೇಳಿ ನಾವು ಪ್ರತಿಯೊಬ್ಬರು ಭಾವಿಸ್ಬೇಕು. ಹಾಗೆ ಭೀಮಾಂಬಿಕೆಯ ಲಗ್ನ ನಿಡಗುಂದಿ ಕೊಪ್ಪದಲ್ಲಿ ಬಹಳ ವಿಜೃಂಭಣೆ ಆತು. ಅನೇಕ ರೀತಿ ಕಲ್ಪನೆ ಮಾಡಿಕೊಂಡು ಆಕಿನ ಬಗ್ಗೆ ಸಂತೋಷ ಪಡ್ತಾರೆ. ನೋಡೇ ನಮ್ಮ ಭೀಮಾಂಬ ಹೆಂಗೆ ಕಾಣ್ತಾಳೆ ನೋಡೆ, ಕೊರಳು ತುಂಬ ಆಭರಣ, ರೇಷ್ಮೆಯ ಮೈತುಂಬ ಸೀರೆ, ದೇಹ ಎಲ್ಲೆಲ್ಲಿಯೂ ಕಾಣುವಂಗೆ ತಲೆ ತುಂಬ ಸರಗ ಹಾಕ್ಕೊಂಡು ತಾನು ಬಾಚಿಕೊಂಡಂಥ ತಲೆಯ ಬೇತಲ ಸಹಿತ ಕಾಣಲಾರ್ದಂಗೆ ಸರಗ ಹೊಚ್ಚಾಳು ನೋಡಿ. ಎಷ್ಟು ಚಲೋ, ಎಂಥ ಮರ್ಯಾದೆ, ಎಷ್ಟು ಸುಂದರ. ಗಿರಿಜಾ ಕಲ್ಯಾಣಿಯಂತೆ, ರಾಮ ಸೀತೆಯರಂತೆ, ಎಲ್ಲಮ್ಮ ಜಮದಗನಿಯಂತೆ, ಆ ಬಳಿಕ ರಾಜ ಸತ್ಯ ಹರಿಶ್ಚಂದ್ರ ಧರ್ಮಪತ್ನಿ ತಾರಾನಂತೆ. ಹಿಂಗೆ ಆರಾರಿಗೆ ಏನೇನು ಕಲ್ಪನೆಗಳು ಬರ್ತಾ ಇದ್ದಾವೋ ಅವರೆಲ್ಲ ರೀತಿಯಾಗಿ ಅಭಿಮಾಂಬಿಕೆ ದೇವಿಯನ್ನು ತಮ್ಮ ಮುಗ್ಧ ಕಂಠದಿಂದ, ಹೃದಯ ತುಂಬಿ, ನಿರಾಳ ಭಾವದಿಂದ, ಸಮದೃಷ್ಟಿಯಿಂದ ನೋಡಿಕೊಂಡು ಆಕಿನ ಲಗ್ನ ಕಣ್ತುಂಬ ನೋಡಿ ಸಂತೋಷ
ನಕ್ಕು ನಲಿದು ಅವರೆಲ್ಲ ಆನಂದ ಪಡ್ತಾ ಇದ್ದಾರೆ. ದೇವಸಾಕ್ಷಿಯಾಗಿ, ಧರ್ಮ ಗುರುದೇವನ ಆಶೀರ್ವಾದವಾಗಿ, ತಾಯಿ ತಂದೆಗಳ ಸಾಕ್ಷಿಯಾಗಿ ಆ ಯಮ್ಮನ ಲಗ್ನ ನೆರವೇರ್ತಾ ಇದೆ, ಅಕ್ಷತಾರೋಪಣ ಆಗ್ತಾ ಇದೆ. ಆ ಬಳಿಕ ಆಗಿನ ಮೆರವಣಿಗೆ ರೀ, ಎತ್ತಿನಿಗೆ ಶೃಂಗರಿಸಿ ಎತ್ತಿನ ಬಂಡಿ ಮೇಲೆ ಹಾಸ್ಪಳಿ ಹಾಕಿ ವಧುವರನ್ನ ಅದರ ಮೇಲೆ ಕೂಡಿಸಿಕೊಂಡು ಮುಂದೆ ವಾದ್ಯಗಳಿರ್ತಿದ್ದು, ಸಹನಾಯಿ, ಚಿಟ್ಟಲಿಗೆ ಮತ್ತು ಕರಡಿ ಮಜ್ಜಲು ಅಂತ, ಏನು ಕರ್ಣಕ್ಕೆ ಇಂಪಾದಂಥ ಆ ವಾದ್ಯಗಳೆಲ್ಲ. ಯಾಕೆ ಮೆರವಣಿಗೆ ಗೊತ್ತಾ? ನಿಮ್ಗೆ ಅರ್ಥ ಮಾಡ್ಕೊಂಡಿಲ್ಲ ಯಾರಿಗೂ. ಮೆರವಣಿಗೆ ಯಾಕೆ ಮಾಡ್ತಾರೆ ಅಂತಂದ್ರೆ, ಇವರು ಇಂದಿನ ಹಿಡ್ಕೊಂಡು ದೇಹಗಳೆರಡಾಗಿದ್ದು ದೈವ ಸಾಕ್ಷಿಯಾಗಿ, ಗುರು ಸಾಕ್ಷಿಯಾಗಿ, ತಾಯಿ ತಂದೆಗಳ ಸಾಕ್ಷಿಯಾಗಿ, ಧರ್ಮ ಗ್ರಂಥದ ಸಾಕ್ಷಿಯಾಗಿ, ಧರ್ಮ ಗುರುಗಳ ಸಾಕ್ಷಿಯಾಗಿ ಇವರಿಗೆ ಎರಡಾಗಿರತಕ್ಕಂಥ ಮನಸ್ಸುಗಳನ್ನು ಇವರೆಲ್ಲರ ಸಾಕ್ಷಿಯಾಗಿ ಅದು ಬೆಸಿಸಿ ಇವು ಎರಡು ಒಂದೇ ಜೋಡಿಗಳು. ಈತ ಏನು ಕೈ ಹಿಡ್ದಾನಲ್ಲ, ಕೊನೆಯವರೆಗೂ ಸಹಿತ ಎಲ್ಲದರಲ್ಲಿ ಕಷ್ಟದಲ್ಲಿ ಅವ ಆಕಿನ ಜೊತೆ ಸಹಕಾರ ಮಾಡಬೇಕು. ಅವನಿಗೇನಾದರೂ ಈಕೆ ಅದರಲ್ಲಿ ಭಾಗಿಯಾಗಬೇಕು. ಆ ಬಳಿಕ ಸುಖದಲ್ಲಿಯೂ, ಆ ಬಳಿಕ ಉಣು ತಿನ್ನುವುದರಲ್ಲಿಯೂ ಸಮಾನವಾಗಿ. ಗಂಡ ಹಿಂಗಿರಬೇಕಂತ, ಹೆಂಡತಿ ಬಾಯಾಗ ಹಾಕಲಾರ್ದನ್ನ ತಿನ್ನಬಾರ್ದಪ್ಪ ಅಂತ ಅನ್ಬೇಕಂತ. ಹೆಂಡತಿ ಆದರೂ ಏನಾದರೂ ತಿನ್ನಬೇಕಾಗಿತ್ತು ಅಂತಂದ್ರೆ ತವ್ರ ಮನೆಯಾಗಿದ್ದರೂ ಗಂಡನ ನೆನೆಸಿ, ಹೇ ಪತಿದೇವ, ನಾನು ತಿನ್ನುವ ಪ್ರಸಾದ ಇದು ನಿನಗೂ ಕೂಡ ಅರ್ಪಿತವಾಗಲಿ ಅಂತ ಹಿಂಗೆ ನೆನೆಸ್ಕೊಂಡು ತಿನ್ನಬೇಕಂತ. ಹಿಂಗೆ ಎಷ್ಟು ಮಂದಿ ತಿಂತೀರಿ? ಕೈ ಮೇಲೆ ಮಾಡ್ರಿ ಅವ ನೋಡ. ಯಾರೂ ಮಾಡಲ್ಲ. ಯಾಕೆ ಮಾಡಲ್ಲ? ನೀವು ಹಂಗೆ ತಿನ್ನಂಗಿಲ್ಲ. ಮತ್ತೇನದು? ಬಸ್ ಪುಕಟಾಗ್ಯಾವ ನಿಮಗೆ. ಏನು ಸಿದ್ದರಾಮಯ್ಯ ಸಾಹೇಬರು ನಿಮಗೆ ಹೋಟೆಲ್ ಒಂದು ಪುಕಟ್ ಮಾಡಿದ್ರೆ ಮುಗಿದ ಹೋಯ್ತು. ಮತ್ತೇನದು? ತಾಯಿ ತಂದಿಗಳೇ, ಇದು ಸಂಸ್ಕೃತಿ. ಎಲ್ಲರೇ ಪ್ರಾಸಂಗಿಕವಾಗಿ ಏನಾರ ತಿನ್ನೋ ಪ್ರಸಂಗ ಬಂತು ಅಂತಂದ್ರೆ ಮನುಷ್ಯನೊಳಗೆ ಕಳವಳ ಇರಬೇಕಂತಲ್ಲ. ಏನಪ್ಪ ಬಿಟ್ಟು ತಿನ್ನಲ್ಲ ಅಂತ ಅವನು ಅನ್ಬೇಕಂತ, ಬಿಟ್ಟು ತಿಂದೆಲ್ಲ ಅಂತ ಇವರು ಅನ್ಬೇಕಂತ. ಇದು ಸತಿಪತಿಗಳ ಬಾಂಧವ್ಯ. ಊರು ಜನ ಎಲ್ಲ ನೋಡ್ತು, ನೋಡಪ್ಪ ಇವರಿಬ್ಬರು ಎಲ್ಲರ ಸಾಕ್ಷಿಯಾಗಿ ನವಜೀವನದ ನೌಕೆಯನ್ನು ಇನ್ನು ಆರಂಭ ಮಾಡಿದ್ದಾರೆ ಅಂಥೇಳಿ ಎಲ್ಲರಿಗೂ ಸಾಕ್ಷಿಯಾಗಿ ಅವರು ಮೆರವಣಿಗೆ ಒಂದಿಗೆ ಮನೆ ಸೇರಿದ್ರು. ಇಡೀ ಊರೆಲ್ಲ ಅವ್ರ ಮ್ಯಾಲ ಹೂವು ಹಾರಿಸೋದು, ಏನೆಲ್ಲ ಅಲಂಕಾರ ಮಾಡಿ ಮೆರವಣಿಗೆ ಮನೆಗೆ ತಲುಪಿತ್ತು. ಸಂಧ್ಯಾಕಾಲ ಆಯಿತು. ಆ ಬಳಿಕ ಏನು ಹನುಮಮ್ಮ, ಸೋಮಣ್ಣ, ಸಕ್ರಪ್ಪ, ಅರ್ಜುನಪ್ಪ, ಆಪ್ತ ಬಂಧುಗಳು ಎಲ್ಲರೂ ಕೂಡಿಕೊಂಡು ಭೀಮಮ್ಮಗೆ ಆಶೀರ್ವದಿಸಿ ಧರ್ಮದೇವನ ಪ್ರಾರ್ಥನಾ ಮಾಡಿ ಮದುಮಗಳನ್ನು ವಾಪಸ್ಸಾಗಿ ಇಟಗಿ ಕರ್ಕೊಂಡು ಬರ್ತಾ ಇದ್ದಾರೆ. ಮದುವೆ ತೀರ್ತು. ಎಲ್ಲರೂ ನೋಡಿ ಸಂತೋಷ ಪಡುತ್ತಿದ್ದರು. ಆ ಕಡೆ ಪುಡ್ಡಪ್ಪ, ಈ ಕಡೆ ಸೋಮಣ್ಣ, ಹನುಮಮ್ಮ, ಆಪ್ತ ಗೆಳತಿಯರು ಎಲ್ಲರೂ ಕೂಡ ಅದು ಸಂತೋಷದ ಸುದಿನ. ಮಣ್ಣಿಗೆ ಬಂದ ಬಳಿಕ ಕೆಲವು ದಿನಗಳನ್ನು ಗತಿಸಿದ ಮೇಲೆ ಪುಡ್ಡಪ್ಪ ಮೊಮ್ಮಗಳನ್ನು, ಮಗಳಿಂದ ಮೊಮ್ಮಗಳು ಅಂತ ಭಾವಿಸ್ತಿದ್ದ. ಆಕೆ ಮಗನ ಲಗ್ನ ಆಗ್ಯಾಳಂಥೇಳಿ ಒಂದು ಕಡೆ ಸೊಸಿ ಅಂತ ಭಾವಿಸ್ತಿದ್ದ. ಒಳ್ಳೆಯ ಶುಭ ಮುಹೂರ್ತ ನೋಡಿ
ಭೀಮಮ್ಮನನ್ನು ಭೀಮಾಂಬಿಕೆಯನ್ನು ಕರೆತಂದು ಪ್ರಪಂಚ ಜೀವನ ನೌಕೆಯು ಸುಗಮವಾಗಿ ಸಾಗಲಿ ಅಂಥೇಳಿ ಕಂಟ್ಲೆತ್ತ ತಗೊಂಡು ಇಟಗಿಗೆ ಬಂದು ಧರ್ಮರ ಮಠಕ್ಕೆ ಆಗಮನ ಮಾಡ್ತಾ ಇದ್ದಾನೆ. ತಂದೆ ಬಂದಿದ್ದು ನೋಡಿ ತಾಯಿ ಹನುಮಮ್ಮ ದೇವಿಯು ತಂದೆಗೆ ತುಂಬಿದ ಕಲಶದೊಳಗೆ ನೀರು ಕೊಟ್ಟು ಕೈಕಾಲು ಮಜ್ಜಲು ಮಾಡಿಸ್ಕೊಂಡು ಕಂಬಳಿ ಹಾಸಿ ಕೂತ್ಕೊಂಡು ಕುಡಿಸಿದ್ಲು. ಎಲ್ಲ ಯೋಗಕ್ಷೇಮ ವಿಚಾರಿಸಿದ್ಲು. ಆ ಬಳಿಕ ತಂದೆಗೆ ಪ್ರಸಾದ ಮಾಡಿಸಿದ್ಲು. ಅಪ್ಪ ಬಂದಿರಾ ಅಂತ ಕೇಳಿದ್ಲು. ಹೌದಮ್ಮ, ಭೀಮಾಂಬಿಕಾಗ ಕರೆದು ಹೋಗ್ಬೇಕಲ್ಲ, ಅವರ ಜೀವನ ಚೆನ್ನಾಗಿ ಸಾಗಲಿ ಅಂತ ಕರೆಯಕ್ಕೆ ಬಂದೀನಿ. ಆದರೆ ಒಡ ಹುಟ್ಟಿದ ಅಣ್ಣಂದರಿಗೆ ಶಕ್ರಪ್ಪನಿಗೆ ಮತ್ತು ಅರ್ಜುನಪ್ಪನಿಗೆ ಮುಗಲ ಕತ್ತರಿಸಿ ಮೈ ಮ್ಯಾಗ ಬಿದ್ದಂಗೆ ಆತದ್ದು. ಇನ್ನೇನು ಕ್ಷಣಾರ್ಧದಲ್ಲಿ ನಮ್ಮ ತಂಗಿ ನಮ್ಮನ್ನು ಬಿಟ್ಟು ಅಗಲ್ತಾಳಲ್ಲ, ಆಕೆಯನ್ನು ನಾವು ನೋಡುವ ಭಾಗ್ಯ ನಿಂತು ಹೋದಲ್ಲ ಅಂತ ಅಣ್ಣತಮ್ಮರು ಅಳ್ತಾ ಇದ್ದಾರೆ. ಅಣ್ಣಂದಿರು ಒಂದು ಮನುಷ್ಯ ಹಿಂಗೆ ಶಂಕರಪ್ಪ ಹಿಂಗೆ ನಿರ್ಧಾರ ಮಾಡ್ದ, ಛೇ ಇಷ್ಟು ಸಣ್ಣ ಮಗಳಿಗೆ ತಂಗಿಗೆ ಈಗೆದಕ್ಕೆ ಸಂಸಾರ ಇನ್ನೂ ಕೆಲವು ದಿವಸಗಳು ಹೋಗ್ಲಪ್ಪ, ಈ ಕಳಿಸೋದು ಬೇಡ ಅಂಥೇಳಿ ಅಪ್ಪರ ಜೊತೆಯಲ್ಲಿ ಮಾತನ್ನು ಹಂಚ್ಕೊಳ್ತಾ ಇದ್ದಾನೆ. ತಂದೆ ಹೇಳ್ತಾನೆ, ಅಪ್ಪ ಶಂಕರಪ್ಪ ಕೊಟ್ಟ ಹೆಣ್ಣು ಕುಲ್ದು ಹೊರತು, ಆ ಅಡಿಗೆ ಯಾರು ಬಳಸ್ಬೇಕು ಅವರೇ ಬಳಸ್ಬೇಕಪ್ಪ. ಅದು ಇನ್ನೊಂದು ಗಳಿಗೆ ನಮ್ಮಲ್ಲಿದ್ದರೆ ತಮ್ಮ ಅಡಿಗೆ ಹಳಸ್ತದ, ಅಡಿಗೆ ಮುಟ್ಲಾರ್ದಂಗೆ ಆಗ್ತದೆ. ಅದಕ್ಕೆ ಅಟ್ಟಿದ ಗಡಿಗೆ ಒಳಗಿನ ಅನ್ನ ಆರಲಾರದ ಒಳಗಾಗಿನ ಆರುದ್ರೊಳಗಾಗಿನ ಆ ಪ್ರಸಾದ ದೇವನಿಗೆ ಎಡೆಯಾಗಬೇಕಪ್ಪ. ಆದ್ದರಿಂದ ನಿಮ್ಮ ಪ್ರೀತಿ ವಾತ್ಸಲ್ಯ ಇನ್ನು ಮುಗೀತು. ಇನ್ಮೇಲೆ ಯಾವ ವಸ್ತು ಎಲ್ಲಿ ಅದನ್ನು ಅರ್ಪಣೆ ಆಗಿರಬೇಕು ಅಲ್ಲಿ ಇರಬೇಕಪ್ಪ. ಅದಕ್ಕೆ ತಾವೆಲ್ಲ ಮಾತಾಡೋದು ಉಚಿತವಲ್ಲ. ನೀವು ತುಂಬು ಹೃದಯದಿಂದ ಆಕೆನ ಹರಿಸಿ ಆಶೀರ್ವದಿಸಿ ನಮ್ಮ ತಂಗಿ ಸ್ವರ್ಗ ಸುಖವನ್ನು ಅನುಭೋಗಿಸಲಿ, 106 ಮಕ್ಕಳಿಗೆ ಜನ್ಮ ಕೊಡಲಿ, ಶ್ರೀ ಸಂಪದಿಂದ ಬೆಳಗಲಿ ಅಂತೇಳಿ ತಿಳ್ಕೊಂಡು ಆಶೀರ್ವಾದ ಮಾಡಬೇಕೇ ವಿನಃ ನಿಮ್ಮ ಪ್ರೀತಿಯ ಬಂಧನಕ್ಕಾಗಿ ನಡೆಯುವ ಮಗಳನ್ನು ಅಡ್ಡಿ ಆಗಬಾರ್ದಪ್ಪ. ಇಂಥವು ಮಾತುಗಳೆಲ್ಲ ಮಾತಾಡಬಾರ್ದು ಅಂಥೇಳಿ ತಂದೆ ಸಮಾಧಾನ ಹೇಳ್ತಾ ಇದ್ದಾನೆ. ಆದರೂ ಹನುಮಮ್ಮ ಸೋಮಣ್ಣ ದೇವರು ಮಗಳನ್ನು ಕಳುಹಿಸಲಿಕ್ಕೆ ಅನುಮತಿ ನೀಡಿದರು. ಅಪ್ಪ ಕರ್ಕೊಂಡು ಹೋಗ್ರಿ ಅಂತ ಈ ಸುದ್ದಿ ಇಟಗಿ ಊರೊಳಗೆಲ್ಲ ಹಬ್ಬಿದ್ದ ಕೂಡಲೇ ಆಕಿನ ಗೆಳತಿಯರು, ಸಹಪಾಠಿಗಳು, ಹಿರಿಯರೆಲ್ಲ ಆಕಿನ ಗುಣ ಗೌರವ, ಆಕಿನಲ್ಲಿ ಶಕ್ತಿ, ಧರ್ಮದೇವನ ಸೇವೆ, ಪೂಜೆ ಅರ್ಚನ, ಎಲ್ಲರ ಜೊತೆಯಲ್ಲಿ ಹಾಲು ಸಕ್ಕರೆ ಅಂತ ಮಾತಾಡೋದು, ನಯ ವಿನಯ, ಇವುಗಳನ್ನೆಲ್ಲ ಅವರ ಒಳಹೊರಗೆಲ್ಲ ತುಂಬಿದ್ದು ಅಂತ. ಆದ್ದರಿಂದ ಭೀಮಾಂಬಿಕಾ ಹೋಗ್ತಾಳಂತಂದ್ರೆ ಇಡೀ ಊರನ್ನ ಕಿತ್ತಿ ಧರ್ಮರ ಮಠಕ್ಕೆ ಬತ್ತಂತ್ರಿ ಕಳಿಸ್ಲಿಕ್ಕೆ ಹಿಂಗೆ ಬರಬೇಕೆ ಅವೆಲ್ಲರೂ ನಮ್ಮನ್ನು ಕಳಿಸ್ಲಿಕ್ಕೆ. ಒಬ್ಬೊಬ್ಬರು ಅಂತಿರ್ತಾರೆ, ಕೇಳಿತಿರ್ಬೇಕು, ಬಲೆ ಹೋಯ್ತೇವ ಮೂಲಾಸ, ನಮ್ಮ ಊರಾಗಿಂದ ಬಲೆ ಮೂಲಾಸ ಹೋಯ್ತಂತಿರ್ತಾರೆ. ಇದು ನಾ ಕೇಳಿ ಅಂತೀನ್ರಿ, ನಿಮ್ಮ ಶಬ್ದಗಳು ಹುಡ್ಸ್ಕೊಂಡ ಎಂದು ಮಾತಾಡಂಗಿಲ್ಲ. ಹುಡ್ಸ್ಕೊಂಡು ಮಾತಾಡ್ತಿದ್ದಂದ್ರೆ ಅವನೇ ನೋಡ್ಕೊಳ್ಳಿ ಒಳಗಿದ್ದ. ನೀವು ಅಂತೀರಿ ಎಲ್ಲ ಒಳ್ಳೆಯವರಾಗಿದ್ದರು ಅಂದ್ರೆ ಅವ್ರನ್ನ ಪ್ರೀತಿಯಿಂದ ಹೊಗಳ್ತೀರಿ, ಸ್ವಲ್ಪ ಏನಾರ ಎಡವಟ್ಟಾಗಿತ್ತು ಅಂದ್ರೆ ಹಿಂಗೂ ಅಂತೀರಿ. ಏನು ಮಾಡು? ಹಂಗೆ ಅವರೆಲ್ಲರೂ ಬಂದು ಹೃದಯ ತುಂಬಿ, ಅವ್ವ ಭೀಮಾಂಬಿಕಾ ನಿನ್ನ ವಯಸ್ಸೇನು, ನಿನ್ನ ಗುಣ ಎಂಥ ಬಂಗಾರ ತಾಯಿ, ಇಂಥ ವಾತ್ಸಲ್ಯ ನಮ್ಮ ಜೀವನದಲ್ಲಿ ನಮ್ಮ ಪರಿವಾರದಲ್ಲಿ ಆರಿಂದಲೂ ಕೂಡ ನಾವು ಕಂಡಿಲ್ಲಮ್ಮ. ಇವತ್ತು ನೀ ಹೋಗ್ತಿ ಅಂದರೆ ನಮ್ಗೆ ಹೆಂಗಾಗ್ಯದ ಅಂತಂದರೆ
ಹಾಗಾಗಿ ಅದು ಗುರುತಾ ಹಾಡ್ತೇನು ಇಲ್ಲ ಹೇಗಾಗಿದೆ ಅಂತಂದ್ರೆ ಹೇಗಾಗಿದೆ ಅಂದರೆ ಒಂದು ಮುತ್ತನ್ನ ಉದರಿ ಭೂಮಿಗೆ ಬಿದ್ದಂಗಾತು. ನಾವೇನ ಕಳ್ಕೊಂಡಿವಿ ಅಲ್ಲ, ಧರ್ಮರ ಮಠಕ ಬರುವುದ ನಾವು ಬೆಳಗ ಸ್ನಾನ ಮಾಡಿದ ಕೂಡಲೇ ನಿನ್ನ ಮುಖ ನೋಡಕ್ ನಿನ್ನ ಹಣಿ ಮೇಲಿರುವಂಥ 3 ಬಿಳಿನ ವಿಭೂತಿ, ಮಧ್ಯದಲ್ಲಿ ಪೊಡವಣ ದಿಕ್ಕಿನಲ್ಲಿ ಮೂಡುವ ಸೂರ್ಯನ ಪ್ರಕಾಶದಂತೆ ಬೆಳಗುವ ಕುಂಕುಮದ ತಿಲಕ. ಅಮ್ಮ, ನಿನ್ನ ಪವಿತ್ರವಾದಂಥ ಪಾದ, ನಿನ್ನ ಹಸ್ತಸ್ಪರ್ಶ, ನಿನ್ನಗೆ ಮಗ, ನಿನ್ನ ಪ್ರೀತಿ ಇನ್ನು ನಾವೆಲ್ಲಿ ಕಾಣಬೇಕು? ಅಪ್ಪ ಧರ್ಮದೇವದಾನ, ಅವ ನಿರಾಕಾರ ಸ್ವರೂಪದಲ್ಲದಾನ, ನೀನು ಸಹಕಾರ ರೂಪದಲ್ಲಿ ನಮಗೆಲ್ಲ ದರ್ಶನ ಕೊಟ್ಟು ನಮ್ಮ ಮನದಾಳದ ಚಿಂತೆಯನ್ನೆಲ್ಲ ದೂರ ಮಾಡ್ತಾ ಇದೆಯಲ್ಲ, ಅದಕ್ಕೆ ನಿನ್ನ ಅಗಲುವಿಕೆ ಅಂತಂದರೆ ನಮಗೆ ಬಹಳ ದುಃಖ ಆಗಿದೆ ಭೀಮಾಂಬ. ನೀನು ಮತ್ತೆ ಬರ್ತೀಯ. ಇಡೀ ಊರ ಕಣ್ಣೀರು ಹಾಕ್ತು. ಮನೆಯೊಳಗೆಲ್ಲ ತಮ್ಮಂದಿರು ಒದ್ದಾಡಿ ಹೇಳಕತ್ಯಾರ, ಇಂಥ ತಂಗಿನ ನಾವು ಹ್ಯಾಂಗೆ ಕಳಿಸ್ಕೊಡ್ಬೇಕಂತ ಹೇಳಿ. ಇದು ವಾತ್ಸಲ್ಯ ನೋಡ್ಬೇಕ್ರಿ, ದೀಪಾವಳಿ ಹಬ್ಬಲ್ಲ. ಯಾರ ಮನೆಯೊಳಗಿದ್ದರೆ ಸಿರಿ ಕಾಣಿಸ್ತದೆ, ಯಾರ ಮನೆಯೊಳಗಿದ್ದರೆ ಸಂತೋಷ ಅನ್ನಿಸ್ತದೆ, ಯಾರ ಮನೆಗೆ ಬಂದರೆ ತುಂಬದಂಗೆ ಅನ್ನಿಸ್ತದೆ. ಮೊದಲು ಮನುಷ್ಯನಿಗೆ ಸಂಸ್ಕಾರ ಇರಬೇಕು. ಹಾಗೆ ಹೆಣ್ಮಕ್ಕಳು ಎಷ್ಟು ಗಂಡು ಮನೆಯಾಗ ಸುಖ ಇದ್ದರೂ ಕೂಡ ತವ್ರ ಮನೆ ಕಡೆ ಅವ್ರ ಲಕ್ಷ್ಯ ಎಲ್ಲ ಇರ್ತದೆ. ನಮ್ಮ ಅಣ್ಣ ಚೆನ್ನಾಗಿರಬೇಕು, ನಮ್ಮ ತಮ್ಮ ಚೆನ್ನಾಗಿರಬೇಕು, ಅವ ಗಳಿಸ್ಬೇಕು, ಸಂಪತ್ತಿಗಾಗಬೇಕು, ನಮ್ಮ ಅತ್ತಿಗೆ ಸುಖವಾಗಿರಬೇಕು, ನಮ್ಮೆಲ್ಲ ಅಳಿಯಂದ್ರೆ ಸುಖವಾಗಿರಬೇಕು, ನಾನು ಬಂದರೆ ಹೆಮ್ಮೆ ಅನ್ನಿಸ್ಬೇಕು, ಊರಾಗ ಬಂದರೆ ಎಂಥವ್ರು ತಂಗ್ಯಪ್ಪ ಅಂತ ನಾನು ಅನ್ನಬೇಕಂತ ಹಿಂಗೆ ಹೆಣ್ಮಕ್ಕಳ ಆಕಾಂಕ್ಷೆ ಇರ್ತದೆ ರೀ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಮನೆಯೊಳಗೆ ಅಭಿಮಾನ ಇರಬೇಕು, ಸ್ವಾಭಿಮಾನ ಇರಬೇಕು, ಮನೆ ಗೌರವ ಇರಬೇಕು ಮನುಷ್ಯನಿಗೆ. ಪಕ್ಷಿ ಪ್ರಾಣಿಗಳಂಗೆ ಬದುಕಬಾರದು. ಆದರೂ ಪ್ರಾಣಿಗಳಿಗೂ ಕೂಡ ಭಗವಂತ ಒಂದು ವೈಶಿಷ್ಟ್ಯ ಇಟ್ಟಾನ. ಅವು ತಮ್ಮ ವೈಶಿಷ್ಟ್ಯ ಎಂದು ಕಳ್ಕೊಂಡಿಲ್ಲ. ಆಕಳಂಗೆ ಇರ್ತದೆ, ಎತ್ತಿನಂಗೆ ಇರ್ತದೆ, ನಾಯಿ ಹಂಗೆ ಇರ್ತದೆ, ಬೆಕ್ಕಿನಂಗೆ ಇರ್ತದೆ. ನೋಡಿರ್ಬೇಕಾರೆ ಅದು ಏನು ಬದಲು ಮಾಡಂಗಿಲ್ಲ. ನಾವು ಮಾತ್ರ ಅವು ಓಸು ಆಗ್ತೀವಿ ನಾವು. ಅದಕ್ಕೆ ಜೀವನ ಅಂದ್ರೆ ಎಷ್ಟು ಸುಂದರದ ರೀ, ಅದರ ಅರ್ಥ ಮಾಡಿಕೊಂಡಿಲ್ಲ ನಾವು. ಜೀವನ ಅಂದ್ರೆ ಮತ್ತೇನಿಲ್ಲ, ಪ್ರೀತಿ. ಎಂಥ ಪ್ರೀತಿ ಅದು? ಕೆಡಲಾರದ ಪ್ರೀತಿ, ಹಾಳಾಗಲಾರದ ಪ್ರೀತಿ, ಇನ್ನೊಬ್ಬರಿಗೆ ನೋವನ್ನುಂಟು ಮಾಡಲಾರ್ತಕ್ಕಂಥ ಪ್ರೀತಿ. ಏ ತಂಗಿ, ಕಣ್ಣು ನೋಡಿ ನನ್ನ ಕಡೆ. ಇರಲಿ, ಅವು ಮಕ್ಕಳು ಹಂಗೆ ಮಾಡಿದ್ರೆ ಚಂದ ಅನ್ನಿಸ್ತದೆ. ಏನಪ್ಪ, ಪಾರಿವಾಳ ಗಗನಕ್ಕೆ ಹಾರ್ತಂದ್ರೆ ಚಲೋ ಅನ್ನಿಸ್ತದಿಲ್ಲ? ಹಂಗೆ ಮಕ್ಕಳು ಮನೆಯಾಗ ಓಡಾಡಿದ್ರನ್ನ ಆ ಮನೆ ಶೃಂಗಾರ. ಅದನ್ನೇ ಶರೀಫರು ಭಾಳ ಚಲೋ ಹಾಡ್ತಾರೆ. ಪಾರಿವಾಳದ ಆಟ ಚಂದ, ಅದು ಹಾರುತ್ತ ಬಂದರೆ ಮನಸ್ಸಿಗಾನಂದ. ಪಾರಿವಾಳದ ಆಟ ಚಂದ. ಹಾಗೆ ಮಕ್ಕಳು ಇಲ್ರಿ. ವಿಷಯ ಏನಪ್ಪ? ನಿಡಗುಂದಿ ಕೊಪ್ಪದ ಬಿಲ್ಲಾಳ ಪುಡ್ಡಪ್ಪನವರು ಮೊಮ್ಮಗಳನ್ನು ಕರೆಯಕ್ಕೆ ಬಂದರೆ ಇಡೀ ಊರೆಲ್ಲ ಕಣ್ಣೀರು ಹಾಕಿ ಪುರದಗಶಿ ತನಕೆಲ್ಲ ಕಳಹುಲು ಬಂದರು. ಎಲ್ಲರ ಕೈ ಮುಗಿತಾರ ಭೀಮಾಂಬಿಕೆಗೆ. ಅಮ್ಮ, ಆ ಮನೆಯೂ ಕೂಡ ಇಟಗಿ ಹಂಗ ಸುಕ್ಷೇತ್ರವಾಗಿ ಬೆಳಗಬೇಕು ಅಂತ ಉಡಿ ತುಂಬಿ ಆಕಿನ ಹರಿಸಿ ನಮಸ್ಕರಿಸಿ ಕಳಿಸ್ಕೊಡ್ತಾರೆ. ಗಂಡ ಮನೆ ಪಾದ ಪ್ರವೇಶ ಮಾಡುತ್ತಾರೆ. ಮೊದಲಿಗೆ ತುಂಬಿದ ಕಲಶ ತಂದು ಪಂಚಾರತಿಯನ್ನು ಹಚ್ಚಿ ಉದ್ಬತ್ತಿ ಕಾಯಿ ಕರ್ಪೂರ
ಅಕ್ಕಿಯದ ಒಂದು ಕುಂಭ, ಆ ಬಳಿಕ ಗಂಧಾಕ್ಷತಗಳನ್ನೆಲ್ಲ ತರಿಸ್ಕೊಂಡು ಪುಷ್ಪಾದಿಗಳು ತರಿಸಿ ಮನೆ ತಲೆಬಾಗಿಲಿಗೆ ಪೂಜೆ ಮಾಡ್ತಾಳ್ರಿ. ಮನೆ ದೊಡ್ಡ ಬಾಗಿಲಿರ್ತೈತಿಲ್ಲ, ಅದಕ್ಕೆ ತನ್ನ ಕೈಯಾರನ್ನ ಪೂಜೆ ಮಾಡ್ತಾಳೆ. ಯಾಕೆ ಪೂಜೆ ಮಾಡ್ತಾಳಂದ್ರೆ ಇದು ಮನೆಯಲ್ಲ, ಇದು ನನ್ನ ಮಂದಿರ, ದೇವಾಲಯ. ಇದರೊಳಗೆ ನನ್ನ ದೇವ್ರು ಯಾರು ಅಂತಂದ್ರೆ ಈ ಕಂಠಕ್ಕೆ ಕೊರಳಕ್ಕೆ ಕಟ್ಟಿದ ಮಾಂಗಲ್ಯಧಾರಿ ನನ್ನ ಪತಿದೇವನೇ ಈ ಮನೆಯ ದೇವರು. ಈ ಮನೆಯಲ್ಲಿ ಯಾವತ್ತೂ ಮುಟ್ಟಿ ತಟ್ಟಿ, ಹೊಟ್ಟೆ ಕಿಚ್ಚ, ಆಲಸ್ಯ, ನಿದ್ರಾ, ಭಯ, ಚಿಂತೆ, ದುಗುಡು ಇವುಗಳನ್ನೆಂದೂ ಬಾರದಂತೆ. ಹೇ ಧರ್ಮಗುರುವೇ, ನೀನು ರಕ್ಷಣೆ ಆಗಬೇಕು, ಈ ಮನೆ ಸದಾ ಬೆಳಗಬೇಕು ಅಂಥೇಳಿ ಪೂಜಾ ಮಾಡಿ ಕಾಯಿಕರು ಪುರಾದಿ ಬೆಳಗಿ ತುಂಬಿದ ಭತ್ತ ಅದು ಬಲಿಗಾಲಿನಿಂದ ಒದ್ದು ಚೆಲ್ಲಿ ಹೊಸ್ತಲ್ಕ ನಮಸ್ಕಾರ ಮಾಡಿ ಒಳಗೆ ಹೋಗಿ ದೇವರ ಜಗಲಿ ಮೇಲೆ ದೀಪ ಬೆಳಗಿ ಆರುತಿ ಬೆಳಗಿ ತಾಯಿ ಬನಶಂಕರಿ, ಅಪ್ಪ ಗುರುದೇವ ಧರ್ಮದೇವನ ಸ್ಮರಣೆ ಪ್ರಾರ್ಥನಾ ಮಾಡಿ ಆ ಬಳಿಕ ಗಂಡನ ಶ್ರೀಪಾದಕ್ಕೆ ಹೋಗಿ ಸಾಷ್ಟಾಂಗ ಎರಗಿದ್ಲು, ಪತಿಪಾದಕ್ಕೆ ನಮಸ್ಕಾರ ಮಾಡಿದ್ಲು. ಆ ಬಳಿಕ ಮಾವನಿಗೆ, ಮುತ್ಯನಿಗೆ, ಆ ಬಳಿಕ ಅಜ್ಜಿಗೆ, ಆ ನಂತರ ಭಾವ ಮೈದುನರಿಗೆಲ್ಲ ನಮಸ್ಕಾರ ಮಾಡಿ ಎಲ್ಲರನ್ನ ಅದು ಮನೆ ಇರ್ತದಲ್ಲಿ ಇದನ್ನು ಪಡಸಲಿಗೆ ಅಂತೀರಿ, ಏನು ಹಿರ್ಮನೆ ಅಂತೀರಿ, ಈಗೆಲ್ಲ ಮನೆ ಡಿಸೈನ್ ಹೋಗ್ಯದೀಗ, ಆಗಿನ ಮನೆಗಳು ಎಲ್ಲರನ್ನ ಕೂಡಿಸ್ಕೊಂಡು ಅವ್ರ ಮುಂದೆ ನಿಂತ್ಕೊಂಡು ಪ್ರಾರ್ಥನಾ ಮಾಡ್ತಾಳೆ. ಹಿಂಗೆ ಕೈ ಜೋಡಿಸ್ಲಿಕ್ಕೆ ಗಂಡ ಮನೆಗೆ ಹೋದ ಬಳಕ್ರಿದೆಲ್ಲ ಕೈ ಜೋಡಿಸ್ಕೊಂಡು ಏನಂತಾಳ, ಅವ ಅಮ್ಮನ ಅಪ್ಪಿದ್ದಲ್ಲ ಪುಡ್ಡಪ್ಪ, ಅವ್ರಿಗೇನಂತಾಳಕ್ಕಿ, ಅಪ್ಪ ನಮ್ಮ ತಾಯಿಯ ತಂದೆ ನೀನು, ರಕ್ತ ಸಂಬಂಧದಿಂದ ನನಗೆ ನೀನು ಮುತ್ಯ, ಆದರೆ ಇದ್ರ ವಿವಾಹಿತವಾದಂಥ ಗೃಹಸ್ಥ ಜೀವನದಲ್ಲಿ ನಾನು ಪ್ರವೇಶ ಮಾಡಿದ್ನೆಲ್ಲ, ಈಗ ನನಗೆ ನೀವು ಮಾಮಂದಿರು. ಮಾಮಂದಿರಂದರೆ ಇಟಗಿಯ ಕ್ಷೇತ್ರದಲ್ಲಿರತಕ್ಕಂಥ ಧರ್ಮದೇವನ ಶಿಷ್ಯನಾದಂಥ, ನನಗೆ ಜನ್ಮ ಕೊಟ್ಟು ಈ ಮೃತ್ಯುಲೋಕವನ್ನು ತೋರಿಸಿದಂಥ ನಮ್ಮ ತಂದೆ ಏನದನ್ನೆಲ್ಲ ಸೋಮಣ್ಣ, ಅವರೇ ನೀವಾಗಿ, ಅವರೇ ನೀವಾಗಿ, ನಮ್ಮ ತಾಯಿ ಹನುಮಮ್ಮನೇ ಅಜ್ಜಿ ಅತ್ತಿ, ಆ ರೀತಿಯಲ್ಲಿ ನಾನು ನಿಮ್ಮನ್ನು ಕಾಣ್ತೀನಿ. ನೀವು ನನಗೆ ನಿಮ್ಮ ಮಗಳು ಹನುಮಮ್ಮನಂತೆ ಕಾಣಬೇಕು. ಲಕ್ಷ ಕೇಳ್ರಿ, ಹೋಗವ್ರಿ ಇನ್ನು ಮುಂದೆ ಪತಿ ಮನೆಗೆ ಹೋಗೋರಿಗೆ ಹೇಳಕತ್ತೀನಿ, ಹೋದವ್ರಿಗೆ ಇಲ್ರಿ, ಈಗ ಆಗಿ ಹೋಗ್ಯದ ಈಗ ಅವ್ರದ್ದು. ಹ್ಯಾಂಗೆ ಹೋಗ್ಯಾರೋ ಅವರಿಗೆ ಗೊತ್ತ, ಬೀರಪ್ಪಿಗೆ ಗೊತ್ತ. ಬರ್ಮಣ ಮುತ್ಯ ನೋಡ್ರಿ ಹೆಂಗದ ಸಮಾಧಿ, ಅವು 4 ಕಾಲ ಚಲೋರಿ. ಮತ್ತು ಸಮಾಧಾನ ಆಗಪ್ಪ, ಅವರು ಹೆಸರೇ ಅದಾರ, ಸ್ಥಿತಿ ಇರ್ತಿರ್ತದೆ ಒಳಗು. ಇಂಥ ವಿಷಯಗಳು ನಡೆದಾಗ ಮನುಷ್ಯ ಭಾವದಲ್ಲಿ ಬೆರೀತಿರ್ತಾನೆ, ತಲ್ಲೀನಾಗ್ತಿರ್ತಾನೆ. ಈ ರೀತಿಯಾಗಿ ಹೇಳಿದ್ಲು ಭಾವ ಮೈದುನರಿಗೆ ಅಂತಾಳ. ಭಾವ ಮೈದುನರೇ, ನಾನು ನಿಮಗೆ ಧರ್ಮಪತಿ ಒಗದಾಡಪ್ಪನ ಹೆಂಡತಿ, ನಾನು ನಿಮಗೆ ನಿಮ್ಮ ಒಡ ಹುಟ್ಟಿದ ತಂಗಿಯಂತೆ ನನ್ನನ್ನು ತಾವು ನೋಡಬೇಕು. ಎರಡನೇದು, ನಾನು ತಮ್ಮನ ಹೆಂಡತಿ ಅಂತಂದ ಕೂಡಲೇ ಒಂದು ದೃಷ್ಟಿಕೋನದಿಂದ ನನ್ನನ್ನು ಮಗಳು ಅಂತ ತಾವು ಭಾವಿಸ್ಬೇಕು. ನನ್ನ ಹೃದಯದಲ್ಲಿ ಕೂಡ ಅದನ್ನು
ಇರ್ತಾ ಇದೆ ಅಂತ ಪತಿಗೆ ನಮಸ್ಕಾರ ಮಾಡಿದ್ಲು. ಪತಿದೇವನಿಗೆ ಪ್ರಾರ್ಥನಾ ಮಾಡ್ತಾಳೆ, ಸ್ವಾಮಿ ನಾನು ನಿಮಗೆ ಪ್ರಾಪಂಚ ಜೀವನದ ಅನುಗುಣವಾಗಿ ಹೆಂಡತಿಯಾದೆ, ಆದರೆ ನೀನು ನನಗೆ ಸದಾ ಗಂಡಿರುವುದಿಲ್ಲ, ನಾನು ನಿಮಗೆ ಸದಾ ಹೆಂಡತಿರುವುದಿಲ್ಲ. ನಿಮ್ಮ ಮನೆ ಕೆಲಸ ಮಾಡುವಾಗ ದಾಸಿ, ನಿಮ್ಮನ್ನು ಊಟ ಮಾಡಿಸ್ತಕ್ಕಂಥ ಸಮಯದಲ್ಲಿ ನಾನು ತಾಯಿ ಸ್ವರೂಪದಲ್ಲಿರ್ತೀನಿ. ನೀವು ಮಗನ ಸಮಾನಾಗಿ ಊಟ ಮಾಡಬೇಕು. ಆ ಬಳಿಕ ನನ್ನ ಆರೋಗ್ಯದಲ್ಲಿ ಹೇರ್ಪರಿ ಆದರೆ ಅದರ ಕಾಳಜಿ ತಮಗೂ, ನಿಮಗೇನಾದರೂ ಹೆಚ್ಚು ಕಡಿಮೆ ಆದರೆ ನನಗೆ. ಅದಕ್ಕೆ ನಾನೇನಾದರೂ ಈ ಮನೆ ಒಳಗೆ ನಡೆಯುವ ಸಮಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೆ ನೀವು ಅದನ್ನು ಎತ್ತಿ ಹಿಡಿಯದೆ ನನ್ನನ್ನು ಬಡಿದು ತಿದ್ದಿ ಬುದ್ಧಿ ಹೇಳಿ ನನ್ನನ್ನು ಒಳ್ಳೆಯ ದಾರಿಗೆ ಕರ್ಕೊಂಡೊಯ್ಯುವುದೇ ನಿಮ್ಮ ಆದ್ಯ ಕರ್ತವ್ಯ ಅಂತ ಎಲ್ಲರ ಮಧ್ಯದಲ್ಲಿ ಎಲ್ಲರಿಗೆ ನಮಸ್ಕಾರ ಮಾಡಿದ್ಲು. ಇಂಥ ಜ್ಞಾನ ಬರಬೇಕೆ ತಲೆ ಒಳಗೆ. ಸುಮ್ಮನೆ ಗಂಡಗೆ ಮಾಡ್ಕೋಬಾರ್ದು, ದೈ ಅಂತ ಹೋಗಿ ನಿಲ್ಲಬಾರ್ದು. ಗಂಡ ಮನೆ ಸೇರೋಕ್ಕಿಂತ ಪೂರ್ವದಲ್ಲಿ ನಮ್ಮ ಜೀವನದ ಅರ್ಥ ಮಾಡ್ಕೋಬೇಕು. ಬರೀ ಶಾಲೆ ಕಲ್ತರೆ ಅಷ್ಟೇ ನಡೆಯುವುದಿಲ್ಲ. ಶಾಲೆಯೊಳಗೆ ನಮ್ಮ ಜೀವನದ ಸಂಸ್ಕೃತಿ ಇರುತ್ತದೆ. ರಾಮಾಯಣ, ಮಹಾಭಾರತ್, ಅನೇಕ ವೇದ ಚಿಂತನೆಗಳು, ನೀತಿಯ ಮತ್ತು ನಮ್ಮ ದೇಶದಲ್ಲಿ ಕೋಟ್ಯಾಂತರ ವರ್ಷಗಳಿಂದ ಎಂಥ ನಾರಿಯರು ಜನ್ಮ ಎತ್ತಿ ಬಂದರು, ಏನೇನು ದಾರಿದೀಪ ಆದರು. ನಾವು ಒಂದೇ ಗಂಡನ ಜೊತೆಯಲ್ಲಿ ಸಂಸಾರ ಮಾಡಲಿಕ್ಕೆ ಎಷ್ಟೋ ನಮ್ಮ ರಗಡ ಆಗ್ತದೆ. ದ್ರೌಪದಿ 5 ಜನರನ್ನು ಮಾಡ್ಕೊಂಡಳಂತಕ್ಕೆ. 5 ಜನ ಪತಿಯಂದ್ರಿದ್ರೂ ಕೂಡ ಒಬ್ಬರದೊಬ್ಬರಿಗೆ ಗುರುತಿರ್ತಿತ್ತಿಲ್ಲ ಹೆಂಗಿರಬೇಕು ಅಂತಕ್ಕಂಥದ್ದನ್ನು. ಎಂಥ ಮಾತಪ್ಪ. ಅದಕ್ಕೆ ಈ ಪರಮಾತ್ಮ ಕೊಟ್ಟಿದ್ದನ್ನು ಹೆಂಗೆ ಬಳಸ್ಕೋಬೇಕು ಅನ್ನೋದು ಅರ್ಥ ಮಾಡ್ಕೋಬೇಕು. ನಮ್ಮ ಸುಖ ಇದ್ದದ್ದು ಎಲ್ಲಿ ಅದಂತ ಕೇಳಿದ್ರೆ ನಾವು ನಡೆಯುವ ಜೀವನದಲ್ಲಿ ಅದ, ನುಡಿಯುವ ಶಬ್ದದಲ್ಲಿ ಅದ. ಅದಕ್ಕೆ ಮನೆ ಸೇರಿ ಮನೆ ತುಂಬಿಕೊಟ್ಲು. ಇಷ್ಟೆಲ್ಲ ಪ್ರಾರ್ಥನಾ ಮಾಡಿ ಜೀವನ ಆರಂಭ ಮಾಡಿದ್ರಿ. ಆರಂಭ ಅಂದ್ರೆ ಎಲ್ಲರಿಗಿಂತ ಮುಂಚೆ ಹೇಳೋದು, ಕೋಗೆ ಕೂಳುವ ಮುನ್ನ ಎದ್ದು, ಕೋಗೆ ಕೂಗುವ ಮುನ್ನ ಎದ್ದು, ಅಂಗಳ ಮನೆಯನ್ನೆಲ್ಲ ಕಸಗೂಡಿಸಿ, ಒತ್ತಲಿಕ್ಕೆ ನೀರು ಹಚ್ಚಿ, ದನಗಳ ಕಾಲಾಗಿನ ಹೆಂಡಿ ಕಸ ಎಲ್ಲನೂ ಮಾಡ್ತಾ, ಊಟ ಮಾಡಿದ ಎಲ್ಲ ಮುಸ್ರಿ ಪಾತ್ರಿಗಳು ಅವರ ತೊಳಿಬೇಕು ಇವರೇ ತೊಳಿಬೇಕಂತ ಹಿಂಗೆ ಕೆಂದು ಗಮನ ಮಾಡ್ತಾ ಇದ್ದಿತ್ತಿಲ್ಲ. ಇಷ್ಟೆಲ್ಲ ಎದ್ಕೊಂಡು ಅವರಿಗೆಲ್ಲ ಸ್ನಾನ ಮಾಡಿ, ತಾನು ಸ್ನಾನ ಮಾಡಿಕೊಂಡು ಅತ್ತಿ ಮಾವರನ್ನು ಅತ್ಯಂತ ಅಪರೂಪವಾಗಿ ಮಕ್ಕಳಂತೆ ಅವರನ್ನು ಪ್ರೀತಿಸಿ ಕರೆದು ಸ್ನಾನ ಮಾಡಿಸಿ ಅವರಿಗೆ ಉಪಹಾರವನ್ನು ಕೊಟ್ಟು, ಅವರು ತಮ್ಮ ಕೆಲಸಕ್ಕೆಲ್ಲ ಯಾವ ರೀತಿಯಾಗಿ ಹೋಗ್ತಾರೆ ಅವರಿಗೆಲ್ಲ ಅನು ಮಾಡಿ ಕೊಡ್ತಾ ಇದ್ಲು. ಈಕಿನ ದುಡಿಮೆ, ಈಕಿನ ಸಂಸ್ಕಾರ. ಒಂದೇ ದಿನ ಅಲ್ರಿ, ಮುಂಜಾನೆ ಎದ್ದು ಕೂಡಲೇ ಸ್ನಾನ ಮಾಡಿದ್ಲಿಲ್ಲೋ, ಹಾಸ್ಕೆಂದು ಏಳಾಗನ ಪತಿ ಪಾದಕ್ಕೆ ನಮಸ್ಕಾರ ಮಾಡ್ತಿಳಂಥದ್ದು, ಇನ್ನು ಗಂಡನ ಕಾಲು ಬೀಳ್ತಿಳಂತ. ಯವ್ವ, ಪತಿಯಿಂದ ಸದ್ಗತಿ, ಪತಿದಿಂದ ಸ್ವರ್ಗ ಬಿಟ್ಟರೆ ಮತ್ತೇನಿಲ್ಲ ಜಗತ್ತಿನೊಳಗೆ ಹೆಣ್ಣಿನ ಬದುಕಿಗೆ. ಅವರು ಹಂಗಿರ್ಬೇಕ್ರಿ, ಮತ್ತು ಅವರು ಹಂಗಿರಬೇಕು. ಆ ಬಳಿಕ ಇಡೀ ನಿಡಗುಂದಿ ಕೊಪ್ಪದ ಜನರೇ ಮಾತಾಡ್ಲಿಕ್ಕತ್ರು. ಏನಪ್ಪ ಪುಡ್ಡಪ್ಪ ಎಂಥ ಸುಶೀನ್ ಪಡ್ಕೊಂಡ, ಎಷ್ಟು ಹಸನ ಮುಖ, ಇಡೀ ದಿನ ಎಲ್ಲ ಕೆಲಸ ಮಾಡ್ತಾಳೆ ಬಿಡುವಿಲ್ದನ, ಮುಖದಲ್ಲಿ ಸ್ವಲ್ಪನೂ ಕೂಡ ಕಡಿಮೆ ಆಗೋದಿಲ್ಲ. ಮುಖ ಥಳ 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 ಹೊಳಿತಾ ಇದೆ. ಸಾಗರದೊಳಗೆ ಅರಳಿದ ಕಮಲದಂತೆಕಿನ ಮುಖ. ಏನು ನಗುತ್ತಾ ಪ್ರೀತಿ, ಪುಣ್ಯ ಅಂಥೇಳಿ ಹೊಗಳ್ತಾ ಇದ್ರು. ಕೆಲವು ದಿವಸ ಆಕೆನಲ್ಲಿ ಏನಾಯ್ತು ಅಂತಂದರೆ, ಧರ್ಮನ ಬಿಟ್ಟು ಅಗಲಿ ಬಂದಿದ್ಲಲ್ಲ, ಮೊದಲೇ ಕಂಡೀಷನ್ ಮಾಡಿದ್ಲಿಕ್ಕೆ, ನನಗೆ ಯಾವಾಗ ಅವ್ನು ನೆನಪಾಗ್ತಿರ್ತಾನ, ರಾತ್ರಿ ಹಗಲು ಗೊತ್ತಿಲ್ಲ, ನಾ ಬರೋಕ್ಕಿನ
ಹಾಗೇನಾದರೂ ಗಂಡು ಮನೆಯವ್ರು ನನಗೆ ತ್ರಾಸು ಕೊಟ್ಟರೆ ಅಪ್ಪ ಈಗಲೇ ಹೇಳಿ ನನಗೆ ಅಂತ ಅಂದಿದ್ಲಲ್ಲ, ಅದಕ್ಕೆಲ್ಲದಕ್ಕೂ ಒಪ್ಪಿಗೆ ಮಾಡಿದ್ರು ಅವರು. ಆದರೂ ಆಕೆ ಹೆಂಗೆ ಬರ್ತಿದ್ಲು ಅಂತಂದ್ರೆ, ಯಾರ್ಯಾರಿಗೆ ಏನೇನು ಕೆಲಸ ಅವರಿಗೆಲ್ಲ ಮಾಡಬೇಕು, ಸೇವಾ ಮಾಡಿ ಗಂಡನಿಗೆಲ್ಲ ಹಾಸಿಗೆ ಮಾಡಿ ಅವ್ರ ಕಾಲೊತ್ತಿ ಅವ್ರ ಸೇವಾ ಮಾಡಿ ಪ್ರಸಾದ ಆದ ಬಳಿಕ ಅದು ಬಿಳೆ ಕೊಟ್ಟು ಹಾಗೆಲ್ಲ ಮಾಡಿ ಮಧ್ಯರಾತ್ರಿಯಲ್ಲಿ ಎದ್ದು ಬರ್ತಿದ್ದಳಂತ. ಇಲ್ಲಿ ಬಂದು ಮತ್ತೆ ಸೇವಾ ಮಾಡಿ ಪತಿ ಹೇಳೋದ್ರೊಳಗನ ಕೊಪ್ಪಕ್ಕೆ ಬರ್ತೀಳಂತ. ಹೀಗೆ ಕೆಲವು ದಿವಸ ನಡೀತು. ಕೆಲವೊಬ್ಬರೆಲ್ಲ ನೋಡ್ತಾ ಇದ್ರು ರಾತ್ರಿ ಹೋಗೋದು. ಮತ್ತು ನೋಡಿ ಸಮಾಜದವರು ಕುರುಡು ಕಣ್ಣಿರ್ತಾವ್ರಿ. ಆಕೆ ಹಂಗೆ ಹೋಗೋದು ನೋಡಿ ಕೆಲವೊಬ್ಬರೆಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ರು. ಏನಂತ, ಅಲ್ಲ ಹೀಗೆಲ್ಲರ ಪ್ರೀತಿ ಮಾಡ್ದಂಗೆ ಮಾಡಿ ಎಲ್ಲರಿಗೆ ಹೊಲಿಸ್ಕೊಂಡು ಎಲ್ಲರ ಪ್ರೀತಿ ಗಳಿಸಿ ಆ ಧರ್ಮನ ನೆಪ ಮಾಡಿಕೊಂಡು ಈಕಿ ಗಂಡು ಮನೆ ಬಿಟ್ಟು ಅವಕ್ಕೆಲ್ಲ ಹುಚ್ಚು ಮಾಡಿ ರಾತ್ರಿ ಎದ್ದೆದ್ದು ಹೋಗ್ತಾಳಲ್ಲ ಅಂತ ಹಿಂಗೆ ಶುರು ಅದು ನಿಮ್ಮ ಮಾತುಗಳು. ಅದಷ್ಟಕ್ಕೆ ನಿಲ್ಲಿಲ್ಲ. ಹಂಗೆ ಹಿಂಗೆ ಅನ್ಕೋತು ಆ ಊರಾಗೊಬ್ಬ ಹನುಮನ್ ದೇವರು ಪೂಜಾರಿ ಶಿರಪ್ಪ ಅಂಥೇಳಿ ಅವನ ಹೆಸರದರಿ. ಮತ್ತು ಇವೆಲ್ಲ ತಂಡಿರ್ತಾವಲ್ಲ, ಊರು ಮುಂದಿನ ತೋಟನೊಳಗೆ ಪುಡ್ಡಪ್ಪ ಮಲ್ಕೊಂಡಿತ್ತ ಕಣ ಕಾಯಕ್ಕ. ಅವು ಹನುಮನ್ ದೇವ್ರ ಕಟ್ಟಿ ಮೇಲೆ ಕೂತ್ಕೊಂಡು ಜೋರ್ಲಿ ಮಾತಾಡ್ಕೊತು. ಏನಪ್ಪ, ನಮ್ಮ ಮನೆಗೆ ನಮ್ಮ ಊರಿಗೆ ದೊಡ್ಡ ದೇವತೆ ಬಂದಾಳ, ಅತ್ತಿ ಮಾವನ ಮರಳು ಮಾಡ್ಯಾಳ, ಗಂಡನಂತೂ ಉತ್ಸಾಹ ಮಾಡ್ಯಾಳ, ಭಾವ ಮಾದನ್ರಿಗೆ ಬಾಯಿ ತೆರ್ಲಾರ್ದಂಗೆ ಮಾಡ್ಯಾಳ. ಏನು ಮಾಟ ಮಾಡಿಸ್ಕೊಂಡು ಬಂದಾಳು, ಅವಕ್ಕೆಲ್ಲ ಕಣ್ಣು ತೆರೆದು ನೋಡ್ಲಾರ್ದಂಗೆ ಬಾಯಿ ಬಿಚ್ಚಿ ಮಾತಾಡ್ದಂಗೆ ಮಾಡಿ ಧರ್ಮನ ನೆಪ ಮಾಡ್ಕೊಂಡು ಇಟಿಗೆ ಹೋಗುತ್ತಾಳಂತ ಪೂಜಾ ಮಾಡಕ್ಕೆ. ಇದ್ಯಾವ ನ್ಯಾಯ? ಇದೆಂಥ ಪದ್ಧತಿ? ಇದ್ಯಾವ ಧರ್ಮ ಅಂತ ಅವರಿಗೆ ಇದ್ದ ಜ್ಞಾನದ ಪ್ರಕಾರವಾಗಿ ಮಾತಾಡಕತ್ತಾರ. ಲಕ್ಷ್ಯದಾಗಿರಲಿ, ಅವ್ರಿಗೇನು ಜ್ಞಾನದಲ್ಲ ಆ ಜ್ಞಾನ ಪ್ರಕಾರ ಮಾತಾಡಕತ್ತಿದ್ದಾರೆ. ಅವ್ರು ಜೋರ್ಲಿ ಮಾತಾಡೋ ಶಬ್ದವನ್ನು ಊರು ಮುಂದಿನ ತೋಟದೊಳಗೆ ಕಣಕಾಯಕ್ಕೇನು ಮಲ್ಕೊಂಡಿದ್ದ ಪುಡ್ಡಪ್ಪನ ಕಿವಿಯಾಗಿ ಬಿದ್ದಾಗ ಹೊಸಗೊಂಡು ಮ್ಯಾಗಿನ ಕೌದಿನ ಹಾರಿ ಹೊಡೆದ. ವೀರಭದ್ರ ನಂಗೆ ಸಿಟ್ಟು ಬಂತು ಅವನಿಗೆ. ಬಂಗಾರದಂಥ ಮೊಮ್ಮಗಳು, ಶ್ರೀದೇವಿಯು, ಸೌಭಾಗ್ಯವತಿಗಳು, ಧರ್ಮದೇವನ ದರ್ಶನಕ್ಕಾಗಿ ಹೋಗುವಂಥ ನಮ್ಮ ಸೊಸೆಯನ್ನು ಚಾಂಡಾಲ ಈ ರೀತಿಯಾಗಿ ಮಾತಾಡ್ತಾನ ಅಂದವನ ಎದ್ದು ಬಂದು ತಲೆ ಮ್ಯಾಗಿನ ಹಿಂಗೂದಲು ಹಿಡ್ಕೊಂಡು ಕಪಾಳಕ್ಕೆ ಬಡಿದ್ರೆ ಬಾಯಿಗೆ ರಕ್ತನ ಜಿಗಿತಂತ್ರಿ. ಯಾರ್ದ್ರಿ? ಯಾರ್ದು? ಶಿರ್ಯಾ ಅಂತ ಗದರಿಸಿ ಬಂದು ಬಡ್ದ. ಆ ಹುಡುಗರೆಲ್ಲ ಕೂತಿದ್ದು ಓಡಾಕ್ ಶುರು ಮಾಡಿದ್ದು. ಕೆಲವೊಬ್ಬರು ಹಿರಿಯರು ಬಂದರು. ಏಪ ಸತ್ಗಿತ್ತನೋ ಮಾರಾಯ, ಬಿಟ್ಬಿಡು, ಏನು ಸಣ್ಣವ ಅದಾನ. ಸಣ್ಣವ ಹನುಮನ್ ದೇವ್ರ ತಲೆ ಮೇಲೆ ಕೈ ಇಡ್ತಾನ ಮಗ, ಇವ ಪೂಜಾ ಮಾಡ್ತಾನ. ಯಾರಿಗೇನು ಮಾತಾಡ್ಬೇಕು ಅನ್ನೋ ಖಬರಿಲ್ವಾ? ನನ್ನ ಮೊಮ್ಮಗಳು ನನ್ನ ಸೊಸೆ ಮನಿ ಮರ್ಯಾದೆ ಕಳಿಯೋಳ, ನೀನು ಪ್ರತ್ಯಕ್ಷ ಕಂಡು ಹೇಳ ಮಗನ, ಬಿಡುವುದಿಲ್ಲ, ನಿನ್ನನ್ನು ಪ್ರಾಣ ಹಿರಿನ ಬಿಡ್ತೀನಿ ಅಂತೇನು ಗದ್ರಿಸದ. 4-6 ಜನ ಹಿರಿಯರು ಬಂದಂತಾರ. ಪುಡ್ಡಪ್ಪ ಹಾಗೆ ಮಾಡಬೇಡ್ರಿ, ದಯವಿಟ್ಟು ತಡ್ಕೊಳ್ಳಿ, ಸಹಿಸ್ಕೊಳ್ಳಿ, ನಿಲ್ಲಿ ಅಂತೇಳಿ ಬಂದು ಅವನ್ ತಡ್ಕೊಂಡ್ರು. ಇವನ್ನ ಶಿರಪ್ಪನ ಕಡ್ಯಾಕ್ ತಕ್ಕೊಂಡ್ರು. ಅದರಾಗ ಒಬ್ಬಂತಾನ, ನೋಡಪ್ಪ ಪುಡ್ಡಪ್ಪ, ಹೆಣ್ಮಕ್ಕಳು ಅಲ್ಪ ಬುದ್ಧಿಯವ್ರು ಇರ್ತಾರೆ. ಇಷ್ಟ ಮಾತಿಗಾಗಿ ನೀ ಹಿಂಗೆ ಕೆಂಡ ಆಗಿ ಅವ್ರ ಮೇಲೆ ಕರ್ಕೊಳ್ಳೋ ಸರಿಯಲ್ಲ. ಪಕ್ಕ ನಿನ್ನ ಸೊಸಿ ಧರ್ಮನಿಗೆ ಹೋಗ್ತಾಳೋ ಎಲ್ಲಿ ಹೋಗ್ತಾಳೋ ಮೊದಲು ಪರೀಕ್ಷೆ ಮಾಡು. ಹಿಂಗೂ ಹೇಳೋರ್ದಾರ. ಸುಮ್ಮನೆ ಕುಡ್ನಂಗೆ ಮಾತಾಡಬೇಡ, ಅದನ್ನು ಸರಿ ಅನಿಸಲ್ಲ ಅಂದ್ಕೂಡ್ಲೇನೆ ಅದ್ರಾಗ ಇನ್ನೊಬ್ಬಿದ್ದ, ಹೌದು ಅವನ್ನೋದನ್ನು ಸತ್ಯ. ಯಪ್ಪ ಪುಡ್ಡಪ್ಪ, ನಿಮ್ಮ ಮನೆ ದೊಡ್ಡ ಮನೆ, ಗೌರವಾನ್ವಿತವಾದಂಥ ಮನೆತನ. ಅಂಥ ಮನೆಗೆ ಒಬ್ಬರ ಮನೆಯಾನಕ್ಕೆ ಬಂದು ಈ ರೀತಿ ಆಯಿತು ಅಂತಂದ್ರೆ ನಮ್ಮೂರು ಕೀರ್ತಿರೇನು ಉಳಿತದ?
ನಾವೆಲ್ಲ ಪರೀಕ್ಷೆ ಮಾಡಬೇಕು. ಆಕೆ ಹೋಗೋದು ಸತ್ಯನೋ ಅಸತ್ಯನೋ, ಮತ್ತೆಲ್ಲಿ ಹೋಗ್ತಾಳೋ ನೋಡಬೇಕು ಮಾರಾಯ. ಹಾಗೆಲ್ಲ ಸಿಟ್ಟಿಗೆ ಬರಬಾರ್ದು ಅಂತಂದು ಕೂಡಲೇ ಇವನಿಗೂ ಸ್ವಲ್ಪದು ತಲೆಯಾಗಿ ಶಿರುವಂಗಾತು. ಆತ ನಿಮ್ಮ ಮನಸ್ಸು ಇದ್ದಾಗ ಮಾಡ್ರಿ ಅಂದ. ಏನಿಲ್ಲ, ಇವತ್ತು ರಾತ್ರಿ ನಿಮ್ಮ ಸೊಸೆ ಮನೆಗೂ ಕೋಣೆಗೆ ಬೀಗ ಹಾಕೋನು, ಕೀಲಿ ಜಡಿಯೋನು. ನಾವೇನು 4 ಜನ ಇದ್ದೀವಲ್ಲ, ಮನೆಗೆ ಕಾವಲು ಕೂಡ್ತೀವಿ. ರಾತ್ರಿ ಏಕೆ ಆ ಕೀಲಿ ತೆರೆದು ಹೆಂಗೆ ಹೋಗ್ತಾಳೆ ನೋಡೋನು ಅಂಥೇಳಿ ಹೇಳಿದ್ರಂತ. ನಿಮ್ಮ ಇಚ್ಛೆಂತೆ ಆಗಲಿ ಅಂದುಬಿಟ್ರಂತ ಬುಡ್ಡಪ್ಪ. ಹಾಗಾಗಿ ಇವ ಹನುಮಂತನ ಪೂಜಾರಿ ಶಿರಪ್ಪ ಅವ್ರು 4 ಜನ ಮನೆಗೆ ಹೋಗಿ ಎಲ್ಲ ಮನೆ ಕೆಲಸ ಮಾಡಿದ್ಲು, ಎಲ್ಲರನ್ನ ಮನಗಿಸಿದ್ಲು, ಎಲ್ಲ ಕೆಲಸ ಮಾಡಿ ಗಂಡನಿಗೆ ಹಾಸಿಗೆ ಮಾಡಿ ಕೊಟ್ಲು. ತಂದೊಂದು ಕೋಣೆ ಒಳಗೆ ಬಾಗಿಲ ತೆರೆದು ಮಲ್ಕೊಂಡಳಂತ. ಆಕೆ ನಿದ್ದೆ ಹತ್ತದ ಮೇಲಕ್ಕೆ ಇವರು ಕೀಲಿ ಹಾಕಿದ್ರಂತ. ಹಾಕಿ ಕಣ್ಣು ಬಡಿಲಾರ್ದನ ಕೂತ್ರಿ. ಆದರೆ ಭೀಮಾಂಬಿಕಾ ದೇವಿ ಧರ್ಮನ ಪೂಜಾಕ್ಕೆ ಹೋಗುವಂಥ ಸಮಯದೊಳಗೆ ಇವಕ್ಕೆ ನಿದ್ದೆ ಹತ್ತಂತ, ನಿದ್ರೆ ಬಂತಂತ. ಕಣ್ಣು ಮುಚ್ಚಿದ್ರು. ಆಕೆ ಏನೂ ಗುರ್ತಿಲ್ಲ ಪಾಪ. ನಿರಾಭಾರಿಯಾಗಿ ಎದ್ಲು. ನಿತ್ಯದಂತೆ ಬಂದು ಮುಚ್ಚಿದ ಕದಕ್ಕೆ ಹಿಂಗೆ ಹಸ್ತ ಹಚ್ಚಿದ ಕೂಡಲೇ ಹಾಕಿದ ಕೀಲಿ ಉಚ್ಚಿ ತಾನೇ ಬಿತ್ತಂತೇಳ. ಕೆಳಗುಚ್ಚಿ ಬಿದ್ದ ಕೂಡಲೇ ಬಾಗಿಲ ತೆರೀತು. ಹೊರಗೆ ಬಂದ್ಲು. ತಂದೆಲ್ಲ ಸ್ನಾನ ಮುಗಿಸಿದ್ಲು. ಆ ಬಳಿಕ ಧರ್ಮ ದರ್ಶನ ಕೊಂಟ್ಲು. ಆ ಮನೆ ಬಾಗಿಲ ಮತ್ತೆ ಹ್ಯಾಂಗ ಮುಚ್ಚಿತು ಹಂಗನ ಮುಚ್ತಂತ. ಹಾಕಿದ ಕೀಲಿ ಹಂಗೇ ಇತ್ತಂತ. ಭೀಮಾಂಬಿಕಾ ಇಟಗಿಗೆ ಬಂದು ಧರ್ಮದೇವನ ಪೂಜೆ ಚಾಲು ಮಾಡಿದ್ಲು. ಅತ್ಯಂತ ಭಕ್ತಿಯಿಂದ ಸಮರಸವಾಗಿ ತನ್ಮಯವಾಗಿ ಫಲ ಪತ್ರ ಪುಷ್ಪಾದಿಗಳು ಅಕ್ಷತಾ ಗಂಧಾದಿಗಳು ಸ್ತೋತ್ರದೊಂದಿಗೆ ಧ್ಯಾನದೊಂದಿಗೆ ಸಮರಸವಾಗಿ ಪೂಜೆ ಮಾಡಕತ್ತಿದ್ದಾಳೆ. ಈ ಕಡೆ 5 ಗಂಟೆ ಆಗ್ತಾ ಇದೆ. ಈ ಕಡೆ ಸೂರ್ಯನ ಕೆಂಪು ಬೆಳಕು ಚೆಲ್ಲಿತ್ತು. ಇವರೆಲ್ಲ ಎದ್ದು ಹೋಗಿ ನೋಡೋ ತನಕ ಬಾಗಿಲು ಕೀಲಿ ಹಂಗೆ ಇತ್ತು. ಇವರಂತಾರ, ಧರ್ಮದೇವನಂತೆ ಧರ್ಮದೇವ. ಅವನ ಬಲ್ಲಿ ತಾಕತ್ತಿದ್ರೆ ತೆರಿಬೇಕಾಗಿತ್ತು ಮಗಾಗಿ ಕೀಲಿದನು. ಹೋಗೇಳಿ ಇವಕ್ಕೇನು ಗೊತ್ತು ಬುದ್ಧಿಗೇಡಿಗಳಿಗೆ. ಇವ್ರು ಹಿಂಗೆ ಮಾತಾಡಕತ್ತರು. ತೆರೆದು ನೋಡೋಣ ಅಂಥೇಳಿ ಹೋಗಿ ಕೀಲಿ ತೆರೆದು ನೋಡೋ ತನಕ ಮಂಚ ಖಾಲೇ ಇತ್ತು. ಗಂಡನ ಬಲಿ ಮನ್ಕೊಂಡಳಂತಿಳಿ ಕೀಲಿ ತೆರಿತಿರ್ತಾರ. ಅವ ಒಬ್ಬನೇ ಮನೆಗೆ. ನಾವು ಏನಪ್ಪ ಅವನ ಹೆಸರ? ಏನಪ್ಪ? ಒದ್ದಾಡಪ್ಪ, ಒಗದಾಡಪ್ಪ. ಈ ಹೆಸರು ಯಾರಿಗಿಲ್ರಿ ಇಲ್ರಿ? ಭಾಳ ಚಲೋ ಹೆಸರು, ನೆನಪಾರಂಗಿಲ್ಲ ಅದು, ಒಗದಾಡಪ್ಪ. ಒಬ್ಬನೇ ಮಲ್ಕಂಡ ನಿದ್ರೆ ಹೋಗಿದಾನ. ಗಾಬರಿ ಆದರೂ ಎಲ್ಲಿ ಹೋದಳು ಅಂಥೇಳಿ ಇನ್ನು ಎಲ್ಲಿಗೆ ಹೋಗೋದು ಬೇಡ, ಇಟಗೀಗ ಹೋಗೋನು ನಾವೆಲ್ಲರೂ. ಅಲ್ಲಿದ್ರೆ ಆಕಿನ ಪಾದಕ್ಕೆ ಸಾಷ್ಟಾಂಗ ಹಾಕೋನು. ಇದ್ದಿತ್ತಿಲ್ಲ ಅಂದ್ರೆ ಬಿಡ್ಡಪ್ಪ ಆಕಿನ ಹುಡುಕೋದು ನಿನ್ನ ಕರ್ತವ್ಯ ಅಂದಿರತ್ತವ ಬುಡ್ಡಪ್ಪ. ಹನುಮಂತನ ಪೂಜಾರಿ ಶ್ರೇಯ, ಇವ್ರು 4 ಜನ, ಬುಡ್ಡಪ್ಪ, ಎಲ್ಲರೂ ಇನ್ನ ಮೂಡ್ಲು ಹರಿದಿಲ್ಲ. ಇನ್ನು ನಸ್ಗತ್ತಲ್ಲಿ ಇದ್ದಂಗಿತ್ತು. ಒಬ್ಬರ ಮುಖ ಒಬ್ಬರಿಗೆ ಸರಿಯಾಗಿ ಕಾಣ್ತಾ ಇದ್ದಿತ್ತಿಲ್ಲ. ಅಂಥ ಸಮಯದೊಳಗೆ 4-6 ಜನ ಬಂದರು. ಬರೋ ತನಕ ಈಕೆ ಗದ್ದಿಗೆ ಮುಂದೆ ಕೈ ಜೋಡಿಸಿಕೊಂಡು ಪ್ರಾರ್ಥನಾ ಮಾಡಿದಳಂತ. ಹಣಮಪ್ಪನ ಪೂಜಾರಿ ಶ್ರೇಯ ಗದ 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 ನಡಗುಲ್ಕತ್ತಂತ್ರಿ. ಇವು 4 ಜನ ಹೋಗಿವಲ್ಲ, ಗಂಟ್ಲ ಒಣಗಿ ನೀರು ಬಿಡಾಕತ್ತು ಅಂತ. ಏನೇನು ಆಡ್ಕೊಂಡಿವು ಯಪ್ಪ, ಏನೇನು ಅಂದೀವು ಅಂಥೇಳಿ, ಏ ಧರ್ಮ ಕ್ಷಮ ಮಾಡಪ್ಪ ನಮಗೆ ಅಂತಿವರು. ಅವಾಗ ಪುಡ್ಡಪ್ಪಗೆ ಎಷ್ಟು ಸಂತೋಷ ಆಗಿತ್ತಂದ್ರೆ ಆ ಮುಖ ಬೆಂಕಿ ಹತ್ತಿದ ತೊಗಲಿನಂತೆ ಆಗಿತ್ತು. ಅರಳಿತು. ಮೊಮ್ಮಗಳನ್ನು ನೋಡಿದ ಕೂಡಲೇ
ಭೀಮಾಂಬ, ಏ ಭೀಮಾಂಬ ಅಂತ ಧ್ವನಿ ಮಾಡಿದಾಗ ನೋಡಿದ್ಲು. ಅಜ್ಜ ಏನಪ್ಪ ಇಷ್ಟು ಬೇಗ ಬರುವುದಾ, ಇಷ್ಟು ಬೇಗ ಬರುವುದಾ, ಏನಿದು ಹೈರಾಣ ಅಂಥೇಳಿ ಭೀಮಾಂಬಿಕೆ ಕೇಳಿದಾಗ ಅವ ಹೇಳಿದಂತ, ಅಮ್ಮ ಬರುವ ಪ್ರಸಂಗ ಬಂತು, ಈ ಚಾಂಡಾಲಿ ರೀತಿಯಾಗಿ ಮಾತಾಡ್ದ, ಅದಕ್ಕೆಲ್ಲ ಇವರು ಬೆಮ್ಮೆಲುವಾದರು ಅಂತ ಬಂದೀವಿ ಅಂದ ಕೂಡಲೇ ಅವಾಗ ಭೀಮಾಂಬ ಹೇಳಿದ್ಲಂತ, ಅದವ್ರ ತಪ್ಪಲ್ಲ ತಾತ, ಅಜ್ಜ, ಅದು ನಮ್ಮಪ್ಪ ಧರ್ಮನ ಶಕ್ತಿ, ಧರ್ಮನ ಶಕ್ತಿ. ಆದ್ದರಿಂದ ನೀವು ಬಂದಿದ್ದೂ ಒಳ್ಳೆಯದು, ಅವ್ರು ಹಂಗೆ ಮಾತಾಡಿದ್ದೂ ಒಳ್ಳೆಯದು ಅಂತ ಅವರಿಗೆಲ್ಲ ಉಪಚರಿಸಿ ಪ್ರಸಾದ ಮಾಡಿಸಿ ಅವರು ಎಲ್ಲ ಕ್ಷಮಾ ಕೇಳ್ಕೊಂಡ್ರು. ತಂಗಿ, ಯವ್ವ, ನಿನಗೆ ಸಾಮಾನ್ಯ ಹೆಣ್ಮಕ್ಕಳಂಗೆ ನಾವು ಏನೇನೋ ಸಂಶಯ ಮಾಡ್ಕೊಂಡು ಮಾತಾಡಿದ್ದೀವಿ ತಾಯಿ, ನಾವು ಮಾತಾಡಿದ್ದ ಮಾತನ್ನು ನಿನ್ನ ಶ್ರೀಪಾದಕ್ಕೆ ಹಾಕ್ತೀವಿ, ಕ್ಷಮಾ ಮಾಡ್ಬೇಕು ಬೇ ಅಂತ ಬೇಡ್ಕೊಂಡ್ರಂತೆ. ಯಪ್ಪ ನನಗೆ ಕ್ಷಮಾ ಮಾಡ್ಕೋಬೇಡ್ರಿ, ಇಲ್ಲಿ ಗದ್ಯಾಗದಾನಲ್ಲ ಧರ್ಮ, ಆ ಧರ್ಮದೇವನಿಗೆ ನೀವು ಶರಣ ಹೋಗ್ರಿ, ನೀವು ಅಂಥವನ ಮಗಳ ಮೇಲೆ ಸಂಶಯ ಮಾಡಿಕೊಂಡಿದ್ರಿ ಅಲ್ಲ, ಅವನೇ ನಿಮ್ಮ ಕೃಪಾ ಮಾಡ್ತಾನಂತಂದು ಕೂಡಲೇ ಆ ಹನುಮಂದೇವ್ರ ಪೂಜಾರಿ ಶಿರಪ್ಪನ ಕಡೆ ನೋಡ್ತಾಳೆ. ಶಿರಪ್ಪ, ಊರದವರೆಲ್ಲ ಕೂಡಿ 4 ಚೀಲ ಜ್ವಾಳ ಕೊಟ್ಟು ನೀ ಹನುಮಂದೇವ್ರ ಪೂಜಾರಿ ಮಾಡ್ತಿ ಅಂತ ಕೊಟ್ರೆ ಆ ಅನ್ನ ತಿಂದು ಇಟ್ಟು ಸೊಕ್ಕು ಬತ್ತೇನೋ ನಿನಗೆ? ಭೀಮಾಂಬಿಕೆ ಕೇಳ್ತಾಳೆ, ಸೊಕ್ಕು ಬತ್ತಿ ನಿನಗೆ? ಹನುಮಂತನ ಹೆಸರ ಮೇಲೆ ಇದ್ದಂಥ ಹೊಲ ಅದು ನಿನ್ನ ಸ್ವಂತ ಮಾಡ್ಕೋಬೇಕಂತ ಮಾಡಿದೀಯ, ದುರಾಚಾರಿ. ಆ ಹೊಲನೂ ನಿನಗಾಗಲ್ಲ, ಅವೇನು 4 ಚೀಲ ಜ್ವಾಳ ಕೊಟ್ಟರಲ್ಲ ಅದರಾಗಿಂದು ಒಂದು ಕಾಳು ನಿನ್ನ ಬಾಯಾಗಿ ಬೀಳಲ್ಲ ಅಂದಳಂತ್ರಿ ಅಮ್ಮ. ನಿನ್ನ ಬಾಯಾಗಿ ಬೀಳಂಗಿಲ್ಲ, ಜ್ವಾಳದ ಚೀಲ ಮುಚ್ಚೋದ್ರೊಳಗೆ ನೀನ ಮಣ್ಣಾಗ ಮುಸ್ಕೊಂಡು ಹೋಗ್ತೀಯ ಅಂಥೇಳಿ ಅಮ್ಮನ ವಾಣಿ ಆಯ್ತಂತ. ಶರಗೋಡಿ ಬೇಡ್ಕೊಂಡ್ರು, ಪ್ರಯೋಜನ ಆಗಲಿಲ್ಲ. ಮುಂದೆ ಊರಿಗೆ ಹೋದ ಬಳಿಕ ರಕ್ತ ಕಾರಿ ಹನುಮಂತನ ಪೂಜಾರಿ ಶಿರಪ್ಪ ಸತ್ತು ಹೋಗ್ಬಿಟ್ಟ. ಇಡೀ ಊರೆಲ್ಲ ಭಯ ಆಯಿತು. ಯಪ್ಪ, ಆಕಿ ಮನುಷ್ಯಳಲ್ಲ, ಆಕಿ ಊರಿನ ಸೊಸೆಯಲ್ಲ, ಆಕಿ ನಮ್ಮ ಗ್ರಾಮದ ಭಾಗ್ಯ ದೇವತೆ ಅಂತ ಸಂಸ್ಕಾರ ಇದ್ದವರು ಮಾತಾಡ್ತಿದ್ರು.